ಒಂದು ನಿಮಿಷ ಮೌನ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. 5 ಸೆಕೆಂಡ್. 5, 4, 3, 2, 1, 0. ಅಷ್ಟೇ ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಕಣ್ಣುಗಳನ್ನು ಬಿಡೋಣ ಮಾಸ್ಟರ್ಸ್. ಕರಾಗ್ರ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನ. ಓಕೆ ಮಾಸ್ಟರ್ಸ್, ಇಷ್ಟೊತ್ತು ಧ್ಯಾನದ ಸವಿಯನ್ನು ಸವಿದ್ರಿ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯದ ಸವಿಯನ್ನ ಸವಿಯುವ ಕಾರ್ಯಕ್ರಮ. ಇವತ್ತಿನ ಸ್ವಾಧ್ಯಾಯವನ್ನ ರಾಜ್ಯಲಕ್ಷ್ಮಿ ಮೇಡಮ್ ಹನುಮಾನ್ ಚಾಲಿಸ್ ಮೂಲಕ ಅದರ ಅಂತರಾರ್ಥವನ್ನ ತಿಳಿಸುವ ಮೂಲಕ ಸ್ವಾಧ್ಯಾಯವನ್ನ ಮಾಡ್ಕೊಡ್ತಾರೆ. ನಾವು ಆ ಜ್ಞಾನವನ್ನ ಪಡಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ಅವರನ್ನು ಸ್ಮರಿಸುತ್ತಾ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ರಾಜ್ಯಲಕ್ಷ್ಮಿ ಮೇಡಮ್ ಮ್ಯೂಟ್ ಆಗಿರಿ. ಸ್ವಾಗತ ಮೇಡಮ್ ನಿಮ್ಗೆ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಈಗ 4 ದಿವಸದಿಂದ ತುಂಬಾ ಅದ್ಭುತವಾಗಿ 4ನೇ ದಿನ ಇವತ್ತು ಮಂಡಲ ಧ್ಯಾನ ತುಂಬಾ ಅದ್ಭುತವಾಗಿ ಹನುಮಾನ್ ಚಾಲಿಸುವ ಅಂತರಾರ್ಥವನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಯಾರು ಮಿಸ್ ಮಾಡ್ಕೋಬಾರ್ದು. ಪ್ರತಿದಿನ ಮಂಡಲ ಧ್ಯಾನಕ್ಕೆ ಜಾಯಿನ್ ಆಗ್ತಾ ನಾವು ಧ್ಯಾನವನ್ನು ಮಾಡ್ತಾ ಜ್ಞಾನವನ್ನ ಪಡಿತಾ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಓವರ್ ಟು ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲ ಮಾಸ್ಟರ್ಸಿಗೂ, ಆಸ್ಟ್ರಲ್ ಮಾಸ್ಟರ್ಸ್, ಫಿಸಿಕಲ್ ಮಾಸ್ಟರ್ಸ್, ಈ ವಿಶ್ವದಲ್ಲಿರುವಂತಹ ಎಲ್ಲ ದೇವಾನುದೇವತೆಗಳ ಶಕ್ತಿಗಳಿಗೆ ನಮಿಸುತ್ತಾ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ ಅವರಿಗೆ, ನನ್ನ ಧ್ಯಾನ ಗುರುವಾದ ಉಷಾರಾಣಿ ನಮ್ಮ ಸಿಸ್ಟರ್, ನಮ್ಮ ತಂದೆ ತಾಯಿ ವೇಣುಗೋಪಾಲ್ ಚಂದ್ರಕಲಾ ತಮ್ಮ, ಇವ್ರಿಗೆಲ್ಲರಿಗೂ ನಮಿಸುತ್ತಾ PCS ಮಾಸ್ಟರ್ಸ್ ಈ ಒಂದು ದಿವ್ಯ ವಾಹಿನಿ ಮೂಲಕ ಎಷ್ಟು ಅದ್ಭುತವಾದ ಆತ್ಮಜ್ಞಾನವನ್ನ ಎಲ್ರಿಗೂ ಹಂಚುವ ಮೂಲಕ ಅವರು ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಪ್ರಣಾಮಗಳು, ನಮನಗಳು, ಆತ್ಮಪೂರ್ವಕ ವಂದನೆಗಳು. ಎಲ್ಲರಿಗೂ ಶುಭೋದಯ ಮಾಸ್ಟರ್ಸ್. ನನ್ನ ಹೆಸರು ರಾಜಲಕ್ಷ್ಮಿ. ನಾನು 27 ವರ್ಷದಿಂದ ಧ್ಯಾನದಲ್ಲಿದ್ದೀನಿ. ಗೌರಿಬಿದನೂರು PSSM ಫೌಂಡರ್. ನನಗೆ ಖುಷಿ ಕೊಡುತ್ತೆ ಈ ಭಾಗ್ಯ ನನಗೆ ಪತ್ರಿ ಸರ್ ನೀಡಿರೋದ್ರಿಂದ ಅವರಿಗೆ ಕೃತಜ್ಞತೆಗಳು. ಧ್ಯಾನ ಅದ್ಭುತವಾದಂತಹ ಒಂದು ದಿವ್ಯ ಪ್ರಕಾಶನ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಮ್ಮಲ್ಲಿರುವ ಅಚೇತನವಾದ ಒಂದು ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸೋದಿಕ್ಕೆ ಇದೊಂದು ಸುಗಮವಾದ, ಸುಲಭವಾದ, ನಿರ್ದಿಷ್ಟವಾದ ಸತ್ಯ ಮಾರ್ಗ. ಯಾಕೆ ಅಂದ್ರೆ ಸತ್ಯದ ಅರಿವು ನಮ್ಮಲ್ಲಿ ಮೂಡಬೇಕು ಅಂದ್ರೆ ಅದೊಂದೇ ನಾವು ಇಟ್ಕೊಳ್ಬೇಕಾದಂಥ ಒಂದು, ಅದೇನ್ ಹೇಳ್ತೀವಲ್ವಾ, ಅಚಂಚಲವಾಗಿ, ದೃಢವಾಗಿ, ನಿರ್ದಿಷ್ಟವಾಗಿ ಆ ಒಂದು ಹಗ್ಗವನ್ನು ಇಟ್ಕೊಂಡ್ಬಿಟ್ರೆ ನಾವು ಎಲ್ಲಿಗಾದ್ರೂ ಪ್ರಯಾಣ ಮಾಡ್ಬೋದು.
ಅಂತ ಶಕ್ತಿ ಈ ಧ್ಯಾನದಲ್ಲಿದೆ. ಈ ಧ್ಯಾನ ಮಾಡಿರುವಂತ ಮಹಾನುಭಾವರು, ಮಹಾನ್ ಭಾವರು, ಅವರೆಲ್ಲರ ಒಂದೊಂದು ಅವರ ಆತ್ಮಕಥೆಗಳನ್ನ ನಾವು ಕೇಳ್ತಾ ಹೋದ್ರೆ ಅದು ನಮಗೆ ಮಾರ್ಗದರ್ಶನ ಆಗುತ್ತೆ. ನಾವು ಅಂತ ಸ್ಥಿತಿಗೆ ತಲುಪಬಹುದು ಅನ್ನೋದರ ಮೂಲಕ ಇವತ್ತು ನಾವು ಹನುಮಾನ್ ಚಾಲೀಸಿನ 4ನೇ ದಿನದ ಒಂದು ಈ 4ನೇ ಮಂಡಲ ಧ್ಯಾನ PCS ಅಲ್ಲಿ ಅದ್ಭುತವಾದಂತ ಕಾರ್ಯ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್ ಎಲ್ಲ, ಅನಿತಾ ಮೇಡಮ್ ಅವ್ರ ಗ್ರೂಪ್ ಎಲ್ಲ. ಸೊ ಅವರಿಗೆ ಕೃತಜ್ಞತೆಗಳು. ಎಷ್ಟು ವಿಶೇಷವಾದ ಈ ಒಂದು ಸಂಚಿಕೆಗಳನ್ನ ಅವರು ಆಯೋಜಿಸ್ತಾ ಇದ್ದಾರೆ ಅಲ್ವಾ, ನಮಗ್ ಖುಷಿ ಕೊಡುತ್ತೆ. ಆದ್ರಿಂದ ಅದನ್ನ ನಾವು ಸದ್ವಿನಿಯೋಗ ಪಡಿಸ್ಕೊಳ್ಳೋಣ, ಎಲ್ರಿಗೂ ಹಂಚೋಣ, ಎಲ್ರಿಗೂನು ಈ ಕಾರ್ಯದ ಒಂದು ಲಿಂಕ್ ಅನ್ನ ಕಳ್ಸೋಣ ಅಂತ ಹೇಳ್ತಾ, ಇವತ್ತು ನಾವು ಹನುಮಾನ್ ಚಾಲೀಸ ಅಂದ್ರೆ ದಿವ್ಯವಾದ ತುಳಸಿದಾಸರು ಬರೆದಿರುವಂತಹ ಈ ದಿವ್ಯ ಚರಿತೆಯನ್ನ ನಾವು ಕೇಳಿ ಆಸ್ವಾದಿಸಿ ಅದನ್ನ ನಾವು ತಿಳ್ಕೊಂಡು ಆಚರಿಸೋಣ ಮಾಸ್ಟರ್ಸ್. ನಿನ್ನೆಯ ಒಂದು ಇದ್ರ ಸಂಚಿಕೆಯಲ್ಲಿ ನಾವು ಸಾಧು ಸಂತಕ್ಕೆ ತುಮರಕವಾರೆ ಅಸುರ ನಿಕಂದನ ರಾಮದುಲಾರೆ ಅಷ್ಟರ ತನಕ ಹೇಳ್ಕೊಂಡಿದೀವಿ. ಸಾಧು ಸಂತಕ್ಕೆ ತುಮರಕುವಾರೆ ಅಂದ್ರೆ ಇಲ್ಲಿ ನೋಡಿ, ಸಾಧನೆಯ ಮುಖಾಂತರ ಯಾರು ಸಾಧು ಅಂದ್ರೆ ಅವರ ಸತ್ಯದ ಅನ್ವೇಷಣೆ ಮುಖಾಂತರ ಯಾರು ಪ್ರಯಾಣ ಮಾಡ್ತಾರೋ ಅವರಿಗೆ ಧ್ರುವ ನಿಶ್ಚಯವಾದಂತಹ ಗುರಿ ಸಿಗುತ್ತೆ. ಗುರಿ ಇದ್ರೇನೆ ನಮ್ಮ ಪ್ರಯಾಣ ಸುಗಮವಾಗಿರುತ್ತೆ. ನಮ್ಗೆ ಗುರಿನೇ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಓಡಾಡ್ತಾ ಇರ್ತೀವಿ, ಸುತ್ತಾಡ್ತಾನೆ ಇರ್ತೀವಿ. ನಾವು ಎಲ್ಲೋ ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ಆ ಗುರಿ ತಲುಪೋದಿಕ್ಕೆ ನಾವು ಪ್ರಯತ್ನ ಪಡ್ಬೇಕೆ ಹೊರತು ಮಧ್ಯದಲ್ಲಿ ಬಸ್ ಹತ್ತಿರ್ತೀವಿ, ಮಧ್ಯ ನಾವು ಇಳ್ಕೊಂಡು ಹೋದ್ರೆ ಗುರಿ ತಲುಪ್ತೀವ? ಇಲ್ವಲ್ಲ. ಹಾಗೇನೆ ಈ ಸಂಸಾರದ ಮಾಯೆಯಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಮ ಗುರಿ ಏನು ಅನ್ನೋದು ಪರ್ಫೆಕ್ಟ್ ಆಗಿ ನಮಗೆ ಗೊತ್ತಾಗ್ಬೇಕು. ಆ ಗುರಿ ಗೊತ್ತಾಗ್ಬೇಕು ಅಂದ್ರೂನು ನಾವು ಅಂತರ್ ಪ್ರಯಾಣ ಮಾಡ್ಬೇಕು. ನಾವು ಬಾಹ್ಯವಾದ ಈ ಒಂದು ಸಾಧನೆಯಿಂದ ಏನು ಸಿಗೋದಿಲ್ಲ, ಆದ್ರೆ ಬಾಹ್ಯದ ವಿಷಯಗಳಿಂದ ನಮ್ಗೆ ಏನು ಸಿಗೋದಿಲ್ಲ, ಮಾರ್ಗನೇ ಗೊತ್ತಾಗಲ್ಲ, ಅದಿದೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ ನಾವು ಕಣ್ಣು ಮುಚ್ತೀವೋ, ನಮ್ಮ ಅಂತರಂಗ ಪ್ರಯಾಣ ಮಾಡ್ತೀವೋ, ನಮ್ಮ ಆ ದಿವ್ಯ ರಂಗದಲ್ಲಿ, ಆತ್ಮರಂಗದಲ್ಲಿ ನಾವು ಪ್ರಯಾಣ ಮಾಡ್ತೀವೋ, ಅದನ್ನ ತಲುಪ್ತಾ ಹೋಗ್ತೀವೋ, ಒಂದೊಂದು ಹೆಜ್ಜೆಗೂ ನಮ್ಗೆ ಆ ದಿವ್ಯ ಕಾಂತಿ ನಮ್ಗೆ ಒಂದೊಂದು ಮುಂದೆ ಹೋಗುವಂತ ಮಾರ್ಗಗಳನ್ನ ತೋರಿಸ್ತಾ ಇರುತ್ತೆ, ಸೂಚಿಸ್ತಾ ಇರುತ್ತೆ. ಸಾಧು ಸಂತ ಅಂದ್ರೆ ಸತ್ಯದ ಅಂತವನ್ನ ತಿಳಿದವರು ಅಂತ ಅನ್ಕೋಬೇಕು. ಯಾಕೆ ಅಂದ್ರೆ ಒಂದೊಂದು ಸತ್ಯ ಏನು ಅಂದ್ರೆ ನಾವು ಶರೀರ ಅಲ್ವೇ ಅಲ್ಲ, ಆತ್ಮ ಒಂದು ವಾಹಿನಿ. ಈ ಶರೀರ ಆತ್ಮ ಭೂಮಿ ಮೇಲೆ ಪ್ರತ್ಯಕ್ಷ ಆಗ್ಬೇಕು ಅಂದ್ರೆ ಅದಕ್ಕೊಂದು ವಾಹಿನಿ ಬೇಕು, ಒಂದು ಯಂತ್ರ ಬೇಕು, ಅಂದ್ರೆ ಒಂದು ಅದ್ ಮೂಲಕ ಬರ್ಬೇಕು. ಇಲ್ಲ ಅಂದ್ರೆ ಅದು ಪ್ರತ್ಯಕ್ಷ ಆಗೋದಿಕ್ಕೆ ಆಗೋದಿಲ್ಲ. ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ, ಈ ಭೂಮಿ ಫ್ರೀಕ್ವೆನ್ಸಿಯಲ್ಲಿ ಈ ಭೌತಿಕ ಶರೀರ ಯಾವ ತರನೋ ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ಆಸ್ಟ್ರಲ್ ಬಾಡಿ ಅಂತ ಇರುತ್ತೆ, ಕಾರಣ ಲೋಕಗಳಲ್ಲಿ ಕಾರಣ ಶರೀರ ಅಂತ ಇರುತ್ತೆ. ಸೊ 7 ಶರೀರಗಳ ಸಮೂಹ ಈ ಶರೀರ. ನಮಗೆ ಕಾಣಿಸೋದು ಈ ಭೌತಿಕ ಶರೀರ ಮಾತ್ರ. ಸೊ ಈ ಭೌತಿಕ ಶರೀರವೇ ನಿಜ ಅಂತ ಅನ್ಕೊಳ್ತಾ ಇದ್ದೀವಿ, ಇದರ ಶಕ್ತಿನೇ ಪರಿಮಿತ ಅಂತ ಅನ್ಕೊಳ್ತಾ ಇದ್ದೀವಿ. ಸೊ ಅಪರಿಮಿತವಾದಂತ ಈ ದಿವ್ಯ ಶಕ್ತಿಗಳ ಸಮೂಹ ನಮ್ಮ ಈ ಶರೀರ. ಆದ್ರಿಂದ ಈ ಶಕ್ತಿಗಳನ್ನ ನಾವು ತಿಳ್ಕೋಬೇಕು ಅಂದ್ರೆ ನಾವು ಸಾಧು ಸಂತರಾಗ್ಬೇಕು. ಸಾಧು ಸಂತರಾಗ್ಬೇಕು ಅಂದ್ರೆ ನಾವು ಮನೆ ಮಠ
ಬಿಟ್ಟು ಹೋಗೋದಲ್ಲ. ಅಂದ್ರೆ ಸತ್ವಗುಣದಿಂದ, ಸತ್ಯದ ಅರಿವಿನಿಂದ, ಜ್ಞಾನದಿಂದ ನಾವು ಬದುಕಿದಾಗ ಆವಾಗ ಮಾತ್ರ ನಮಗೆ ಈ ಒಂದು ದಿವ್ಯ ಶಕ್ತಿಗಳನ್ನ ನಾವು ಅರ್ತ್ಕೋಬಹುದು. ಸಾಧು ಸಂತಕ್ಕೆ ತುಮರಕವಾರೆ ಅಂದ್ರೆ ನಮ್ಮ ಆತ್ಮ ಅದನ್ನ ರಕ್ಷಿಸ್ತಾ ಹೋಗುತ್ತೆ. ಅದು ವಾರಸತ್ವವಾಗಿ ನಮಗ್ ಕೊಡುತ್ತೆ. ನಾವು ಎಲ್ಲೋ ಹುಡುಕಿ ನಮ್ ತಂದೆ ತಾಯಿ ಕೊಟ್ಟಿರುವಂತ ವಾರಸತ್ವ ಅಲ್ಲ, ಆತ್ಮದ ವಾರಸತ್ವವನ್ನ ಪಡಿಬೇಕು. ತುಮರಕವಾರೆ ಅಸುರನಿ ಕಂದನ ರಾಮದುಲಾರೆ. ಆ ಸುರಾಸುರರು, ಸುರರು ಅಂದ್ರೆ ದೇವತೆಗಳು, ಅಸುರರು ಅಂದ್ರೆ ರಾಕ್ಷಸರು. ಯಾರು ಈ ವಿಶ್ವದಲ್ಲಿ ಅವರ ಹಿತ ಕೋರಿ ಬೇರೆಯವರಿಗೆ ಹಿಂಸೆ ಕೊಡ್ತಾ ಇರ್ತಾರೋ, ಅವರ ಸ್ವಾರ್ಥಕ್ಕೋಸ್ಕರ ಅವರೆಲ್ಲರೂ ಅಸುರರು. ನಮ್ಮ ನಾಲ್ಗೆ ರುಚಿಗೋಸ್ಕರ ಎಷ್ಟೋ ಪ್ರಾಣಿಗಳನ್ನ ಕೊಲ್ತಾ ಇರ್ತೀವಿ, ಅದೆಲ್ಲ ಅಸುರ ಶಕ್ತಿ. ಅದಕ್ಕೆ ನ್ಯೂ ಎನರ್ಜಿಯಲ್ಲಿ ಮತ್ತೆ ಇದ್ರಲ್ಲಿ ಹೇಳ್ತಾರೆ ಲೈಟ್ ಫೋರ್ಸಸ್, ಡಾರ್ಕ್ ಫೋರ್ಸಸ್ ಅಂತ. ಲೈಟ್ ಎನರ್ಜಿ ಫೋರ್ಸಸ್, ಡಾರ್ಕ್ ಎನರ್ಜಿ ಫೋರ್ಸಸ್ ಅಂತ ಈ ವಿಶ್ವದಲ್ಲಿ ದಿವ್ಯ ಲೋಕಗಳಲ್ಲಿ ಇರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಡಾರ್ಕ್ ಫೋರ್ಸಸ್ ಅಂದ್ರೆ ಅಸುರರು. ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾವು ಸಂಸಾರದಲ್ಲಿ ಇರ್ತೀವಿ, ನಾರ್ಮಲ್ ಆಗೇ ಇರ್ತೀವಿ. ಅವ್ರಿಗೆ, ಆ ಅಸುರರಿಗೆ ಏನು ಆಹಾರ ಅಂದ್ರೆ ನಮ್ ಜಗಳ, ಕೋಪ, ಭಯ, ಬಾಧೆ, ಇದೆಲ್ಲ ಅವ್ರಿಗೆ ಆಹಾರ, ಖುಷಿ ಕೊಡುತ್ತೆ ಅವ್ರಿಗೆ. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಯಾರಿಗೋ ಒಬ್ರಿಗೆ ಪ್ರೇರೇಪಿಸ್ತಾರೆ, ಇಂಥದ್ ಮಾತಾಡು ಅಂತ. ಅದು ಒಂದು ಮಾತಾಡಿದಾಗ ಇನ್ನೊಬ್ರಿಗೆ ಟ್ರಿಗರ್ ಆಗುತ್ತೆ. ಆ ಟ್ರಿಗರ್ ಆದಾಗ ಏನಾಗುತ್ತೆ ಅಂದ್ರೆ ಅವರು ಇನ್ನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾರೆ, ಜಗಳ ಆಗುತ್ತೆ, ಮತ್ತೆ ಅವ್ರ ಮೇಲೆ ಪರಸ್ಪರ ಯುದ್ಧನೇ ಆಗೋಗ್ಬಿಡುತ್ತೆ. ಆವಾಗ ಈ ಡಾರ್ಕ್ ಫೋರ್ಸಸ್, ಡಾರ್ಕ್ ಎನರ್ಜೀಸ್ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಖುಷಿ ಕೊಡುತ್ತೆ. ಇದೇ ಇದೇ ಆಗ್ಬೇಕು, ಇದೇ ಕಂಟಿನ್ಯೂ ಮಾಡ್ಬೇಕು ಅಂತ ನಮ್ಮ ಅರ್ತ್ ಫ್ರೀಕ್ವೆನ್ಸಿನ ಅವರು ಒಂಥರ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಕೆಲವು ಆ ವರ್ಷಗಳು, ಯುಗಗಳೇ ಆ ತರ ಅವರು ಇಟ್ಕೊಂಡ್ಬಿಟ್ಟಿದ್ರು. ಆದ್ರಿಂದ ಆವಾಗ ನ್ಯೂ ಎನರ್ಜಿ ಮಾಸ್ಟರ್ಸ್ ಅಂತ ಅವ್ರೇನ್ ಮಾಡೋದ್ರು ಅಂದ್ರೆ ಈ ಒಂದು ದಿವ್ಯ ಆತ್ಮಶಕ್ತಿಯನ್ನ ಬಳಸ್ಕೊಂಡು ಅವ್ರನ್ನೆಲ್ಲ ಹೋಗ್ಲಾಡ್ಸೋದಿಕ್ಕೆ ಅರ್ಥಗೆ ಒಂದು ಬಾಂಡಿಂಗ್ ಅನ್ನ ಹಾಕಿದ್ರು. ಆವಾಗ ಇವರ ಫೋರ್ಸಸ್ ಕಡಿಮೆ ಆದ್ವು. ಅವಾಗ ಇನ್ನೂ ಇದೆ, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಆದ್ರೆ ಒಂದು ಮಟ್ಟಕ್ಕೆ ತಗೊಬಂದ್ರು. ಆ ಪರಿಸ್ಥಿತಿಯಲ್ಲಿ ಹೆಂಗಿತ್ತು ಅಂದ್ರೆ ಎಲ್ಲರನ್ನೂ ಅವ್ರು ವಶಪಡಿಸ್ಕೊಂಡ್ಬಿಟ್ಟಿದ್ರು. ಆ ತರ ಅವರ ಕ್ರೂರತ್ವ ಇತ್ತು. ನಮ್ಮಲ್ಲಿರುವ ಎಲ್ಲಾ ಶಕ್ತಿಗಳನ್ನ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರುನು. ಈಗ್ಲೂನು ನಮ್ಗೆ 12 DNA ಇಂದ ನಾವು ಭೂಮಿ ಮೇಲೆ ಬಂದಿದ್ದೀವಿ. ಆತ್ಮ ಸ್ವರೂಪವಾಗಿ ನಾವು ಆತ್ಮದ ಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ ನಾವು 12 DNA ಸ್ಟ್ರ್ಯಾಂಡ್ ಅಲ್ಲಿ ನಾವು ಇರ್ಬೇಕು. ಆದ್ರೆ ಇವಾಗ ಭೂಮಿ ಮೇಲೆ ಡಬಲ್ DNA ಸ್ಟ್ರ್ಯಾಂಡ್ ಅಂತ ಹೇಳ್ತೀವಿ. ನಮ್ಮ DNA ಅಲ್ಲಿ 2 ಎಳೆಗಳು ಮಾತ್ರ ಇದೆ, ಇನ್ ಮಿಕ್ಕಿದೆಲ್ಲ ಇಲ್ಲ, ಅದ್ ಮಾಯ ಆಗೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಅದು ನಮ್ಗೆ ಸಿಕ್ಕಿದಾಗ ನಮ್ಮ ಅರಿವು ಗೊತ್ತಾಗುತ್ತೆ, ನಾವು ಯಾರು, ನಾವು ಆ ಪರಮಾತ್ಮನ ದಿವ್ಯ ಶಕ್ತಿಗಳು ಅನ್ನೋದು ನಮಗೆ ಅರಿವಾಗ್ಬಿಡುತ್ತೆ. ಆದ್ರಿಂದ ಅದನ್ನೆಲ್ಲ ಬಚ್ಚಿಕ್ಬಿಟ್ಟಿದ್ದಾರೆ. ಈ 2 DNA ಸ್ಟ್ಯಾಂಡ್ ಮಾತ್ರ ಕೊಟ್ಟಿದ್ದಾರೆ. ಯಾರು ಈ ಧ್ಯಾನ ಸಾಧನೆ, ಸತ್ಯದ ಅನ್ವೇಷಣೆ ಮಾಡ್ತಾ ಹೋಗ್ತಾರೋ ಅವ್ರಿಗೆಲ್ಲ ಓ ನಾವು ಇಷ್ಟು ಮಾತ್ರ ಅಲ್ಲ, ನಾವು ಅನಂತ ಶಕ್ತಿಗಳು. ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ, ಮೈ ಡಿಯರ್ ಗಾಡ್ಸ್ ಅಂತ, ವಿ ಆರ್ ಕೋ ಕ್ರಿಯೇಟರ್ಸ್ ಅಂತ. ಆ ಕೋ ಕ್ರಿಯೇಟರ್ಸ್ ಯಾರು ಅಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು. ಯಾರೋ ಬೇರೆ ಬಂದು ನಮ್ಮನ್ನ ಉದ್ಧರಿಸೋರು ಯಾರು ಇಲ್ಲ. ಯಾಕೆ ಅಂದ್ರೆ ಯಾರು ಅವರಿಗೋಸ್ಕರನೇ ಸಾಧನೆ ಮಾಡ್ತಾರೆ ಹೊರತು ಯಾರು ಬೇರೆಯವರಿಗೆ ಕೊಡುವಂತಹ ಅವಶ್ಯಕತೆನೂ ಇಲ್ಲ, ಅದು ನಾವು ತಗೊಳ್ಳುವಂತ ಅವಶ್ಯಕತೆನೂ ಇಲ್ಲ. ಯಾಕೆ ಅಂದ್ರೆ ನಮಗ್ ಗೊತ್ತಿಲ್ಲ
ಅವ್ರ ಮೇಲೆ ಡಿಪೆಂಡ್ ಆಗಿದೀವಿ ಅನ್ನೋದು ನಮಗ್ ಗೊತ್ತಿಲ್ಲ. ಆ ಅರಿವಿಲ್ದಿರ ನಾವು ನಮಗ್ ಗೊತ್ತಿಲ್ದಿರನೆ ನಾವು ಅವರ ಭಾನಿಸತ್ವಕ್ಕೆ ನಾವು ಒಳಗಾಗ್ತಾ ಇದೀವಿ. ಆದ್ರಿಂದ ಅದ್ರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಮ ದಿವ್ಯ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಅಸುರ ನಿಖಂದನ ರಾಮದುಲಾರೆ. ನಿಖಂದ ಅಂದ್ರೆ ಸುಮ್ನೆ ಅದನ್ನ ಸಂಹಾರ ಮಾಡೋದಲ್ಲ, ನಿನ್ನ ಅಂತರ್ಶಕ್ತಿಯಿಂದ ಸಂಹಾರ ಮಾಡೋದೇ ಆ ರಾಮದುಲಾರೆ. ಅಂದ್ರೆ ರಾಮನ್ ಯಾವ ತರ ಆನಂದವಾಗಿರ್ತಾನೋ, ಮರ್ಯಾದಾ ಪುರುಷೋತ್ತಮ, ಸಾಧು ಪುರುಷೋತ್ತಮ, ಆ ತರ ನಾವ್ ಆಗ್ತೀವಿ. ಅಷ್ಟ ಸಿದ್ಧಿ ನವನಿಧಿಕೆ ದಾತ. ನೋಡಿ, ಹನುಮಂತನು ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡಿದ್ದ. ಅಣಿಮ, ಗರಿಮ, ಲಗಿಮ, ಈಶತ್ವ, ವಶಿತ್ವ, ಸಾಕಾಮ್ಯ, ಪ್ರಾಕಾಮ್ಯ, ಇದೆಲ್ಲ ಒಂದೊಂದು ಶಕ್ತಿಗಳನ್ನ ಅವನ ವಶ ಪಡ್ಸ್ಕೊಂಡಿದ್ದ. ಅವನಿಗೆ ಗೊತ್ತಿರ್ಲಿಲ್ಲ. ಅವನ್ ಚಿಕ್ಕವನಿದ್ದಾಗ ಆಮೇಲೆ ಸೀತೆಯನ್ನ ಅನ್ವೇಷಣೆ ಮಾಡ್ಬೇಕು ಅಂತ ಇವ್ರೆಲ್ರೂನು ಅವನನ್ನ ಸೂಚಿಸ್ತಾರೆ, ಇವನು ಹೋಗಿ ಸಾಧಿಸ್ಕೊಂಡ್ ಬರ್ತಾನೆ ಹನುಮಂತ ಅಂತ. ಆದ್ರೆ ಅವನಿಗೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಚಿಕ್ಕನಲ್ಲಿ ಅವನು ಅಷ್ಟು ಪರಾಕ್ರಮವಾಗಿ ಸೂರ್ಯನನ್ನೇ ನುಂಗೋಕ್ ಹೋಗ್ಬಿಟ್ಟಿದ್ದ. ಅದು ಒಂದು ಹಣ್ಣು ಅಂತ ಅನ್ಕೊಂಡ್ಬಿಟ್ಟು ಹಾರ್ಬಿಟ್ಟು ಸೂರ್ಯನನ್ನೇ ನುಂಗಕ್ ಹೋಗ್ತಾನೆ. ಆಗ ಇಂದ್ರನ್ ಬಂದು ಗದಾಯುಧದಿಂದ ಅವನಿಗೆ ಸಂಹಾರ ಮಾಡಕ್ ಬರ್ತಾನೆ, ಹೊಡಿತಾನೆ. ಆವಾಗ ಅವನ್ಗೆಲ್ಲ ಗಾಯ ಆಗುತ್ತೆ. ಆವಾಗ ವಾಯು ಹನುಮಂತನ ತಂದೆ ಕೋಪ ಮಾಡ್ಕೊಂಡು ನಾನು ಯಾರಿಗೂ ಆಯುನೇ ಕೊಡಲ್ಲ ಅಂತ ಬಂಧಿಸ್ಬಿಡ್ತಾನೆ. ಆವಾಗ ದೇವಾನು ದೇವತೆಗಳೆಲ್ಲ ಬಂದು, ಇಲ್ಲ, ಈ ತರ ಮಾಡಿದ್ರೆ ಪ್ರಕೃತಿ ಎಲ್ಲ ನಾಶ ಆಗೋಗುತ್ತೆ, ನಿಮ್ ಮಗುನ್ ನಾವು ಬದುಕಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ವರ ಕೊಟ್ಬಿಟ್ಟು ಹನುಮಂತನಿಗೆ, ಆಯ್ತು ಇವೆಲ್ಲ ಕೊಡ್ತೀವಿ, ಆದ್ರೆ ಇವನಿಗೆ ಈ ವರಗಳು ಕೊಟ್ಟಿರೋದೆಲ್ಲ ನೆನಪಿರ್ಬಾರ್ದು. ಯಾಕೆ ಅಂದ್ರೆ ಇವಾಗ್ಲೇ ಬಂದು ಸೂರ್ಯನನ್ನು ನುಂಗಾಕ್ತಾ ಇದ್ದಾನೆ, ನುಂಗ್ಬೇಕು ಅಂತ ಬಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರಿಂದ ಅವನ ವರಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಒಂದು ಬ್ಲಾಕ್ ಮಾಡಿ ಇಟ್ಟಿರ್ತೀವಿ. ಅದು ಯಾವಾಗ ವಿಶ್ವಕ್ಕೆ ಎಲ್ಲರಿಗೂ ಅವಶ್ಯಕತೆ ಇದೆಯೋ ಅವಾಗ ಮಾತ್ರ ಸಿಗ್ಬೇಕು ಅಂತ ಅವರಿಗೆ ಆ ವರ ನೀಡ್ತಾರೆ. ಆದ್ರಿಂದ ಆ ಸೀತೆ ಅನ್ವೇಷಣೆ ಮಾಡುವಾಗ ಅವ್ರ ನೀಲಜ ಇವರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ನಿನಗೆ ಆ ಅರ್ಹತೆ ಇದೆ, ಎಲ್ಲಾ ಶಕ್ತಿಗಳು ನಿನ್ನಲ್ಲಿದೆ, ನೀನು ಹೋಗಿ ಸೀತೆಯನ್ನ ಹುಡ್ಕೊಂಡ್ ಬರ್ಬೋದು ಅಂತ ಎಲ್ರಿಗೂನು ಒಂದೊಂದ್ ದಿಕ್ಕಲ್ಲಿ ಕಳಿಸ್ತಾರೆ. ಆದ್ರೆ ಆಂಜನೇಯನಿಗೆ ಮಾತ್ರ ಆ ಮುದ್ರಿಕೆಯನ್ನು ಕೊಡ್ತಾರೆ. ರಾಮ ಮುದ್ರಿಕೆಯನ್ನು ಕೊಟ್ಬಿಟ್ಟು ಸೀತೆ ಸಿಕ್ಕಿದಾಗ ಇದನ್ನ ತಲುಪ್ಸು, ಆವಾಗ ಅವಳಿಗೆ ಸ್ವಲ್ಪ ಶಾಂತವಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಮುದ್ರಿಕೆಯನ್ನ ಹನುಮಂತನಿಗೆ ಮಾತ್ರ ಕೊಡ್ತಾರೆ. ಯಾಕೆ ಅಂದ್ರೆ ಆ ಕಾನ್ಫಿಡೆನ್ಸ್ ಎಲ್ರಿಗೂ ಇರುತ್ತೆ, ಇವ್ನ್ ಸಾಧಿಸ್ಕೊಂಡ್ ಬರ್ತಾನೆ ಅಂತ. ಅಣಿಮ, ಈಗ ಅಷ್ಟ ಸಿದ್ಧಿಗಳು ಯಾವ್ಯಾವು, ಅದರ ಎನರ್ಜೀಸ್ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಅಷ್ಟ ಸಿದ್ಧಿ ನವನಿಧಿಕೆ ದಾತ. ಅಷ್ಟ ಸಿದ್ಧಿಗಳು ಅಂದ್ರೆ ಇಲ್ಲಿ ಅಣಿಮ. ಅಣಿಮ ಅಂದ್ರೆ ಒಂದು ಆಟಮ್ ತರ ಆಗ್ಬಿಡೋದು. ಅವನು ಲಂಕೆಗೆ ಹಾರುವಾಗ ಅವಾಗ ಒಬ್ಬ ರಾಕ್ಷಸಿ ಬರ್ತಾಳೆ, ಅವಳು ನುಂಗಾಕ್ ಬಿಡ್ತಾನೆ, ಹನುಮಂತನನ್ನ ನುಂಗ್ಬಿಡ್ತಾಳೆ. ಆ ನುಂಗ್ಬಿಟ್ಟಾಗ ಇವ್ನು ಏನ್ ಮಾಡ್ತಾನೆ, ಆಯ್ತು ನೀನ್ ನುಂಗ್ಬೇಕಲ್ವಾ, ನೀನ್ ತಿನ್ಬಿಡ್ತೀನಿ ಅಂತಿದೀಯಾ, ಆಯ್ತು ಅಂತ ಹೇಳ್ಬಿಟ್ಟು ಅವಳ ಬಾಯಿ ತೆರೆಯೋಷ್ಟ್ರಲ್ಲಿ ಹೋಗ್ಬಿಟ್ಟು ಆಚೆಗ್ ಬಂದ್ಬಿಡ್ತಾನೆ. ಅಂದ್ರೆ ಅಷ್ಟು ಚಿಕ್ಕದಾಗಿ ಹೋಗ್ಬಿಟ್ಟು ಬಂದ್ಬಿಡ್ತಾನೆ. ಸೊ ಈ ತರ ಅಣಿಮ ಅಂದ್ರೆ ಚಿಕ್ಕದಾಗೋದು, ಶರೀರ ಪೂರ್ತಿ ಒಂದು ಅಟಮ್ ಸೈಜ್ ಆಗೋದು. ಅಣಿಮ, ಗರಿಮ. ಆ ಗರಿಮ ಅಂದ್ರೆ ಪೂರ್ತಿ ಭಾರವಾಗಿರೋದು, ಗರಿಷ್ಠ ಅಂತ ಹೇಳ್ತೀವಲ್ವ, ಹೈಯೆಸ್ಟ್, ಆ ತರ ಗರಿಮ.
ಆ ಆ ಹೆವಿನೆಸ್ ಇದ್ದಾಗ ಅವನು ಪೂರ್ತಿ ವಿಶ್ವರೂಪ ತೋರಿಸ್ತಾನಲ್ವಾ, ಆ ತರ ಅಣಿಮ ಗರಿಮ ಲಗಿಮ ಈ ಅವನು ಲಂಘಿಸೋದು, ಎಲ್ಲಿಗ್ ಬೇಕಂದ್ರೂನು ಅಲ್ಲಿಗೆ ಹಾರೋದು, ಲ್ಯಾವಿಟೇಷನ್ ಅಂತ ಹೇಳ್ತೀವಿ. ಲಘಿಮ ಈಶತ್ವ, ಈಶತ್ವ ಅಂದ್ರೆ ಆ ದಿವ್ಯ ಜ್ಞಾನ ಪ್ರಕಾಶನ, ಆ ಈಶ್ವರನ ಶಕ್ತಿ ಅವರಲ್ಲಿ ಯಾರಲ್ಲಿ ಜಾಗೃತಗೊಳಿಸ್ಕೋತಾರೋ ಅದೆಲ್ಲ ಸರ್ವವು ಲಯಕಾರನಾದ ಆ ಶಿವನ ಶಕ್ತಿ ಈಶತ್ವ. ವಶಿತ್ವ, ವಶಿತ್ವ ಅಂದ್ರೆ ಯಾರನ್ ಬೇಕಾದ್ರೂ ವಶಪಡಿಸ್ಕೋಬಹುದು ಅವರ ಮಾತಿನಿಂದ, ಕಣ್ಣಿನ ದೃಷ್ಟಿಯಿಂದ. ಯಾಕೆ ಅಂದ್ರೆ ನಮ್ಮ ಕಣ್ಣಲ್ಲಿ 80% ಎನರ್ಜಿ ಇರುತ್ತೆ. ನಾವು ಒಂದು ಕ್ಷಣ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಶರೀರದ 80% ಎನರ್ಜಿ ನಮ್ ಕಣ್ಣಿಂದ ಹೊರ ಹಾಕ್ತಾ ಇರ್ತೀವಿ ಪ್ರತಿ ಸೆಕೆಂಡ್. ಆದ್ರಿಂದ ನಾವು ಧ್ಯಾನ ಮಾಡುವಾಗ ಕೈ ಕಟ್ತೀವಿ, ಕಾಲ್ ಕಟ್ತೀವಿ, ಕಣ್ ಮುಚ್ತೀವಿ. ಏನಕ್ಕೆ ಅಂದ್ರೆ ನಾವು ಕಣ್ ಮುಚ್ಚಿದಾಗ ಈ ಇಂದ್ರಿಯಗಳೆಲ್ಲ ನಮ್ಮ ಅಂತರ್ಮುಖ ಪ್ರವೇಶ ಆಗುತ್ತೆ. ಬಹಿರ್ಮುಖವಾಗಿ ವಸ್ತು ವಾಂಛೆ ಇದ್ರ ಹಿಂದೆ ಹೋಗೋದಿಲ್ಲ. ಕಣ್ ಮುಚ್ಚಿದಾಗ ನಮಗೆ 80% ಎನರ್ಜಿ ಒಳಗಡೆ ಹೋಗ್ಬಿಡುತ್ತೆ. ಆದ್ರಿಂದ ಆ ಕ್ಲೆನ್ಸಿಂಗ್ ಪ್ರಾಸೆಸ್ ಅನ್ನೋದು ನಮ್ಮ ಶರೀರದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಶರೀರ ಶುದ್ಧಿ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಎಲ್ಲಾ ರೋಗದಿಂದ ವಿಮುಕ್ತಿ ಪಡಿತೀವಿ, ಆನಂದವಾಗಿರ್ತೀವಿ, ಬುದ್ಧಿ ಕುಶಲತೆ ಬರುತ್ತೆ, ಆತ್ಮದ ಕನೆಕ್ಷನ್ ಸಿಗುತ್ತೆ. ಸೊ ಇದೆಲ್ಲ ನಮಗೆ ವಶಪಡಿಸ್ಕೋಬೇಕು ಅಂದ್ರೆ ಧ್ಯಾನ ಸಾಧನೆ ಇಂಪಾರ್ಟೆಂಟ್. ಅಣಿಮ ಗರಿಮ ಲಗಿಮ ಈಶತ್ವ ವಶಿತ್ವ ಪ್ರಾಕಾಮ್ಯ ಅಂದ್ರೆ ನಿನ್ನ ಕಾಮನೆಗಳು ಅಂದ್ರೆ ಈಡೇರಿಕೆಗಳು ಅಂದ್ರೆ ಬೈಕೆಗಳು ನಿನಗೆ ಏನೇನಿರುತ್ತೋ ಅವೆಲ್ಲ ನಿನಗೆ ಸಿಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ನಿನ್ನ ಸ್ವಾರ್ಥ ಇರಲ್ಲ. ಯಾರು ಧ್ಯಾನ ಮಾಡ್ತಾರೋ, ಯಾರು ಯೋಗಿಗಳಾಗಿರ್ತಾರೋ ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ, ವಿಶ್ವ ಶಾಂತಿಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವದ ಎಲ್ಲಾ ದಿವ್ಯ ಶಕ್ತಿಗಳ ಜಾಗೃತಿಗೋಸ್ಕರ ಅವರಿವೆಲ್ಲ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಆ ವಶಿತ್ವ ಪ್ರಾಕಾಮ್ಯ ಇವೆಲ್ಲ ದಿವ್ಯ ಶಕ್ತಿಗಳು. ಆದ್ರಿಂದ ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಅಷ್ಟ ಸಿದ್ಧಿಗಳೇನು ಇನ್ನೂ ಎಷ್ಟೆಷ್ಟೋ ಇದೆ, ಸರ್ವ ಸಿದ್ಧಿಗಳು ಅಂತ ಹೇಳ್ಬೋದು. ಸರ್ವ ಸಿದ್ಧಿಗಳು ನಮಗೆ ದೊರೆಯುತ್ತೆ. ನವನಿಧಿಗಳು ಅಂದ್ರೆ ನಿಧಿ ಅಂದ್ರೆ ಏನು? ದಿವ್ಯ ಸಂಕುಲದ ಒಂದು ಸಂಪತ್ತು ಅಂತ. ಆ ಸಂಪತ್ತು ಬಾಹ್ಯವಾದ ಸಂಪತ್ತೇ ಅಲ್ಲ, ಆಂತರಿಕವಾದ ಒಂದೊಂದು ಸಂಪತ್ತು ನಮಗೆ ಸಿಗುತ್ತೆ. ಆ ಒಂದೊಂದು ಸಂಪತ್ತು ಏನು ಅಂದ್ರೆ ಆಸ್ಟ್ರಲ್ ಟ್ರಾವೆಲ್, ಕ್ಲಿಯರ್ ವಾಯನ್ಸ್, ಮತ್ತೆ ಥರ್ಡ್ ಐ ಓಪನಿಂಗ್, ಪೂರ್ಣಾತ್ಮದ ದರ್ಶನ, ಇಂಥವೆಲ್ಲ ನವನಿಧಿಗಳು. ಎಲ್ಲಾ ಸಂಪತ್ತು ನಮಗೆ ಯಾವಾಗ ಇವಾಗ ಧ್ಯಾನ ಯಜ್ಞಗಳು ಮಾಡ್ತೀವಿ, ಅವಾಗ ಅಷ್ಟಷ್ಟು ಲಕ್ಷಾಂತರ ಜನಗಳಿಗೆ ಅನ್ನ ನೀಡೋದು, ವಸತಿ ನೀಡೋದು, ಸೇವೆ ಮಾಡೋದು ಇವೆಲ್ಲ ಸುಲಭವಾದ ಕಾರ್ಯಕ್ರಮಗಳಲ್ಲ. ಅವೆಲ್ಲ ಆಗ್ತಾ ಇದೆ ಅಂದ್ರೆ ಅಂತಹ ಲಕ್ಷಾಂತರ ಜನಗಳ ಒಂದು ದಿವ್ಯ ಧ್ಯಾನ ಎನರ್ಜಿಯಿಂದ ಕ್ರಿಯೇಟ್ ಆಗುವಂತಹ ನವನಿಧಿಗಳು. ಯಾರೋ ಬರ್ತಾರೆ, ನಾವ್ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಇದೆಲ್ಲ ಬಳಸ್ಕೊಳ್ಳಿ ಅಂತ. ಆಕ್ಚುಯಲ್ ಆಗಿ ಒಂದು ಇನ್ಸಿಡೆಂಟು ಕಡ್ತಾಲಲ್ಲಿ ಒಂದ್ಸಲ ಇನ್ನೇನು ಒಂದು ವಾರ ಇದೆಯಂತೆ, ಯಾವ ಫಂಡ್ಸು ಬಂದಿಲ್ಲ. ಆವಾಗ ಪತ್ರಿ ಸರ್ ಒಂದು ಮೀಟಿಂಗ್ ಕರೆದ್ರಂತೆ. ಎಲ್ರಿಗೂನು ಏನು ಎಲ್ಲ ಚೆನ್ನಾಗ್ ಆಗ್ತಿದೀಯಾ ಅಂತ ಕೇಳಿದ್ರಂತೆ. ಅವಾಗ ಎಲ್ರೂನು ಹಿಂದೆನೆ ಮಾತಾಡ್ಕೊಂಡಿದ್ದಾರೆ, ಇದೇನಿದು ಎಲ್ಲಿಂದನೂ ಫಂಡ್ಸ್ ಬರ್ಲಿಲ್ಲ, ಇದೆಲ್ಲ ಸಾಮಾನು ಬಂದಿಲ್ಲ, ಹೆಂಗ್ ಮಾಡೋದು ಇದೆಲ್ಲ ಕಾರ್ಯಕ್ರಮ ಅಂತ ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಆರ್ಗನೈಸರ್ಸ್. ಆದ್ರೆ ನೆಕ್ಸ್ಟ್ ಡೇ ಆವತ್ತಿನ ರಾತ್ರಿನೋ ಏನೋ ನೆಕ್ಸ್ಟ್ ಡೇನೋ ಮೀಟಿಂಗ್ ಮಾಡಿದಾಗ ಪತ್ರಿ ಸರ್ ಮಾತಾಡ್ಬಿಟ್ಟು
ಎಲ್ಲ ಚೆನ್ನಾಗಿದೀಯಾ? ಎಲ್ಲ ರೆಡಿ ಆಗ್ತಾ ಇದೀಯಾ? ಆಗೋಗ್ಬಿಟ್ಟಿದೀಯಾ? ಎಲ್ಲ ಆಗಿದೀಯಾ ಅಂತ ಕೇಳಿದ್ರಂತೆ. ಎಲ್ರೂನು ಹ್ಞೂ ಸರ್ ಆಗಿದೆ, ಆಗ್ತಾ ಇದೆ ಅಂತ ಹೇಳಿದ್ರಂತೆ ಅಷ್ಟೇ. ಆಮೇಲೆ ಅವತ್ತು ರಾತ್ರಿಗೆ ಒಂದು ಲೋಡ್ ದೊಡ್ಡ ಲಾರಿ ಲೋಡ್ ಫುಲ್ ದಿನಸಿಗಳೆಲ್ಲ ಒಂದ್ ಲಾರಿ ಬಂತಂತೆ. ಆ ಅದು ಅದಕ್ಕೆ ಉಪಯೋಗ ಮಾಡೋದಿಕ್ಕೆ ಅಂತ ಅನ್ಲೋಡ್ ಮಾಡ್ಬಿಟ್ಟು ಹೋದ್ರಂತೆ. ಯಾರಿಂದ ಬಂದಿದೆ, ಎಲ್ಲಿಂದ ಬಂದಿದೆ, ಹೇಗ್ ಬಂದಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ವಂತೆ. ಯಾರ್ ಕಳ್ಸಿದಾರೋ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ಯೋ ಗೊತ್ತಿಲ್ಲ, ಹೇಗ್ ಹೋಯ್ತೋ ಗೊತ್ತಿಲ್ಲ. ಆ ತರ ಅಂದ್ರೆ ವಿಶ್ವ ಕಲ್ಯಾಣಕ್ಕೋಸ್ಕರ ಆ ವಿಶ್ವವೇ ಅರೇಂಜ್ ಮಾಡುತ್ತೆ. ಆ ಸತ್ಯದ ಪಯಣಕ್ಕೆ ಇಷ್ಟೆಲ್ಲಾ ಲಕ್ಷಾಂತರ ಮಂದಿಗೆ ಈ ಎಲ್ಲಾ ಲಕ್ಷಾಂತರ ಮಂದಿಯ ಜನ ಎನರ್ಜಿ ವಿಶ್ವಕ್ಕೆ ಹರಡ್ಬೇಕಲ್ವಾ? ಆದ್ರಿಂದ ಆ ವಿಶ್ವ ಜ್ಞಾನ ಆಸ್ಟ್ರಲ್ ಮಾಸ್ಟರ್ಸು, ಫಿಸಿಕಲ್ ಮಾಸ್ಟರ್ಸು ಇವರೆಲ್ರೂನು ಸರ್ವ ಸಂಪತ್ತು ಕೊಡ್ತಾ ಇರ್ತಾರೆ, ಸರ್ವ ಜ್ಞಾನ ಕೊಡ್ತಾ ಇರ್ತಾರೆ. ಅವರು ಎಲ್ಲ ಉತ್ಸುಕರಾಗಿರ್ತಾರೆ. ಆಸ್ಟ್ರಲ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಯಾರ್ಯಾರು ಇಂಥ ಒಂದು ಸಾಧನೆ ಮುಖಾಂತರ ಎಲ್ರಿಗೂನು ಜಾಗೃತಗೊಳಿಸೋದಿಕ್ಕೆ ಅವರು ರೆಡಿ ಆಗಿರ್ತಾರೋ, ನಾವು ರೆಡಿ ಆಗಿರ್ತೀವಿ ಅಂತ ಜ್ಞಾನ ಕೊಡೋದಿಕ್ಕೆ ಅವರಿಗೆ ಅಂತ ಅವರು ಹೇಳ್ತಾ ಇರ್ತಾರೆ. ಆದ್ರಿಂದ ಅಷ್ಟ ಸಿದ್ಧಿ ನವ ನಿಧಿಕೆ ದಾತ. ಯಾರು ದಾನವಾಗಿ ಕೊಡ್ತಾರೆ ಅದೇ ಹೇಳದ್ನಲ್ವಾ, ಆಸ್ಟ್ರಲ್ ಮಾಸ್ಟರ್ಸು, ಗಾಡ್ಸು ಇವರೆಲ್ಲ ಅವರ ಎಲ್ಲಾ ಶಕ್ತಿಗಳನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಆನಂದವಾಗಿರ್ಬೇಕು, ಎಲ್ರೂ ಆನಂದವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೊಡ್ತಾರೆ. ಅಸವರ ದೀನ್ಹ ಜಾನಕಿ ಮಾತಾ, ನಿನಗೆ ಎಲ್ಲಾ ವರಗಳೂನು ಬರುತ್ತೆ. ಆ ವರಗಳ ಸುರಿಮಳೆ. ಸುಮ್ನೆ ಬರೋದು ಒಂದು ವರ ಕೊಟ್ಟು ನಿಲ್ಲೋದಲ್ಲ, ಈ ಸುರಿಮಳೆ ಆಗ್ತಾ ಇರುತ್ತೆ. ಒಂದೊಂದು ವರ ಯಾವ ತರ ಕೊಡುತ್ತೆ ಅಂದ್ರೆ ಜಾನಕಿ ಮಾತಾ. ಜಾನಕಿ ಅಂದ್ರೆ ಇಲ್ಲಿ ಪ್ರಕೃತಿ. ಆ ಆ ಪ್ರಕೃತಿಯೇ ಪರವಶವಾಗಿ ಆನಂದ ಪಟ್ಟು ಎಲ್ಲಾ ವರಗಳನ್ನ ಕೊಡ್ತಾ, ಒಂದು ತಾಯಿ ಯಾವ ತರ ಆ ಮಗುಗೆ ಏನೇನೆಲ್ಲ ಬೇಕೋ ಅದೆಲ್ಲಾ ಸೌಕರ್ಯ ಮಾಡ್ತಾಳಲ್ವಾ? ಅದ್ ಯಾವ್ದು ಕೇಳ್ದಿದ್ರುನು ಅದ್ ಬಾಯಿಗೆ ತಿನ್ನಿಸ್ತಾ ಹೋಗ್ತಾ ಇರ್ತಾಳೆ. ಆ ತರ ಯಾರು ಈ ದಿವ್ಯ ಸಾಧನೆಯಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ಅವರ ಮುಡುಪಾಗಿ ಇಟ್ಟಿರ್ತಾರೋ, ತನು ಮನ ಧನ ಎಲ್ಲ ಮುಡುಪಾಗಿ ಇಟ್ಟಿರ್ತಾರೋ ಅವರಿಗೆ ಆ ಪ್ರಕೃತಿ ಮಾತೆ ಜಾನಕಿ ಮಾತೆ ಎಲ್ಲವನ್ನ ನೀಡ್ತಾಳೆ. ರಾಮ ರಸಾಯನ ತುಮರೇ ಪಾಸ. ರಾಮ ರಸಾಯನ. ಇವಾಗ ನಾವು ಫ್ರೂಟ್ ಬೌಲ್ ಅಂತ ಹೇಳ್ತೀವಿ, ಅದನ್ನ ಫ್ರೂಟ್ಸ್ ಒಂದೊಂದು ತಿಂದ್ರೆ ಒಂದೊಂದು ರುಚಿ ಕೊಡುತ್ತೆ, ಒಂದೊಂದು ಆಸ್ವಾದ ನಮಗ್ ನೀಡುತ್ತೆ, ಖುಷಿ ಕೊಡುತ್ತೆ. ಅಬ್ಬಾ ಇದೆಷ್ಟ್ ಚೆನ್ನಾಗಿದೆ, ಈ ಫ್ರೂಟ್ ಎಲ್ಲ ಚೆನ್ನಾಗಿ, ಆ ಫ್ರೂಟ್ ಎಲ್ಲ ಚೆನ್ನಾಗಿದೆ ಅಂತ. ಆದ್ರೆ ಆ ಜ್ಯೂಸ್ ಮಾಡ್ಕೊಂಡಾಗ ಅದ್ ಇನ್ನೂ ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅದ್ ಕಷ್ಟನೇ ಇಲ್ಲ, ಸುಮ್ನೆ ಕುಡ್ದು ಬಿಡ್ಬೋದಲ್ವಾ ಆ ರಸ. ಅದನ್ನ ಎಲ್ಲಾ ಮಿನರಲ್ಸ್ ಅನ್ನ ಒಂದು ಕ್ಷಣಾರ್ಥದಲ್ಲಿ ನಾವು ತಗೊಂಡ್ಬಿಡ್ಬೋದು. ಆ ತರ ಯಾರು ಈ ದಿವ್ಯ ರಾಮ ಸಾಧನೆಯನ್ನ ಮಾಡ್ತಾ ಇರ್ತಾರೋ, ಆ ರಮಿಸುವ ಆತ್ಮದ ಶಕ್ತಿ ನಮ್ಮ ಶ್ವಾಸದಲ್ಲಿ, ನಮ್ಮ ಪ್ರಾಣದಲ್ಲಿ, ಆ ಪ್ರಣವದ ಕನೆಕ್ಷನ್ ಅನ್ನ ನಮಗ್ ಸಿಗುತ್ತೆ. ಯಾರು ಮಾಡ್ತಾ ಇರ್ತಾರೋ ಅವರು ರಾಮ ರಸಾಯನ ತುಮರೇ ಪಾಸ. ಆ ರಸ ಅನ್ನೋದು, ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು. ಒಂದ್ಸಲ ಸರ್ ಹೇಳಿದ್ರು, ನಾನು ಎಲ್ಲಾ ಫ್ರೂಟ್ಸ್ ಒಂದೊಂದೊಂದೊಂದೊಂದು ದ್ರಾಕ್ಷಿ ಹಣ್ಣು ಅನ್ಕೊಳ್ಳಿ, ಒಂದು ಗುತ್ತು. ಆ ಗುತ್ತಿನಲ್ಲಿ ಎಲ್ಲಾ ಒಂದೊಂದೊಂದೊಂದು ಹಣ್ಣಿರುತ್ತಲ್ಲ, ಒಂದೊಂದು ದ್ರಾಕ್ಷಿ ಹಣ್ಣು ಒಂದೊಂದು ಜ್ಞಾನಕ್ಕೆ ಸಂಕೇತ, ಒಂದೊಂದು ಶಕ್ತಿಗೆ ಸಂಕೇತ, ಒಂದೊಂದು ನಿರ್ದಿಷ್ಟವಾದ ದಿವ್ಯ ಜ್ಞಾನಕ್ಕೆ ಸಂಕೇತ. ಸೊ ಇದೆಲ್ಲದರ ಸಾರಾಂಶವನ್ನ ನಾನು ಈ ಒಂದು ದ್ರಾಕ್ಷಿ ಗುತ್ತಿನಲ್ಲಿ ಅದೆಲ್ಲನ ನಾನ್ ತಗೊಂಡ್ಬಿಟ್ಟು ಆ ಜ್ಯೂಸ್ ಮಾಡ್ಬಿಟ್ಟು ನಿಮ್ಗೆಲ್ರಿಗೂ ಒಂದೊಂದೊಂದೊಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ
ಆದ್ರಿಂದ ನೀವು ಈ ರಸವನ್ನ ಆಸ್ವಾದಿಸಿ, ಆ ಧ್ಯಾನದ, ಜ್ಞಾನದ, ಭಕ್ತಿಯ ರಸವನ್ನ ಆಸ್ವಾದಿಸಿ, ಆವಾಗ ನೀವೆಲ್ರೂ ಉದ್ಧಾರ ಆಗ್ತೀರಾ ಅಂತ ಅವರು ಕ್ಲಿಯರ್ ಆಗಿ ಸರ್ ಹೇಳಿದ್ರು. ಸೊ ಅಂತ ರಾಮರಸ ಅಂದ್ರೆ ಆತ್ಮಾರಾಮನ ರಸ. ನಾವು ರಾಮ ಭಜನೆ ಮಾಡೋದಲ್ಲ, ರಾಮ ವಿಗ್ರಹವನ್ನ ಆರಾಧಿಸೋದಲ್ಲ, ಪೂಜೆ ಮಾಡೋದಲ್ಲ. ನಮ್ಮಲ್ಲಿರುವ ಆತ್ಮಾರಾಮನನ್ನ ಯಾರು ದರ್ಶಿಸ್ತಾರೋ, ಈಗ ರಾಮದಾಸರು ಯಾವ ತರ ಅವನು ದಾಸ ಆಗ್ಬಿಟ್ಟಿದ್ದ, ರಾಮನ್ಗೆ ದಾಸ ಆಗ್ಬಿಟ್ಟಿದ್ದ ಅಲ್ವಾ? ಆ ಇನ್ನು ಹನುಮಂತ ಅಂತೂ ಹೇಳೋ ಕೆಲ್ಸನೇ ಇಲ್ಲ, ಅವನು ಸೇವಕ. ರಾಮನೇ ಒಂದು ಕಡೆ ಹೇಳ್ತಾನಂತೆ, ನಾ ನನಗಿಂತ ಬಲವಂತ ಹನುಮಂತ, ಆದರೆ ಅವನ ಒಂದು ಸೇವಾ ಭಾವನೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಬಲ, ಬುದ್ಧಿ, ಜ್ಞಾನ ಎಲ್ಲವೂ ಇಟ್ಕೊಂಡು ಅವನ ಸೇವಕನಾಗಿ ಯಾವಾಗ್ಲೂ ಸದಾ ನನ್ನ ನಮಿಸುತ್ತಾ ನನ್ನ ಪಾದದ ಅಡಿಯಲ್ಲಿ ಅವನು ಸೇವೆ ಮಾಡ್ಕೊಂಡಿರ್ತಾನೆ. ಅವನ್ ನನ್ನ ಜಪ ಮಾಡ್ತಾ ಇರ್ತಾನೆ, ಈ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲಾ ಮಾಡ್ತಾನೆ. ಇಂತಹ ಅದ್ಭುತವಾದ ಸೇವಕನನ್ನ ಪಡ್ಕೊಂಡು ನನ್ನ ಜೀವನ ಧನ್ಯ ಆಯ್ತು ಅಂತ ರಾಮ ಒಂದ್ ಕಡೆ ಹೇಳ್ತಾನಂತೆ. ಅಂದ್ರೆ ನೋಡಿ, ಅವ್ರಿಗೆ ಎಂತ ಭಾಗ್ಯ, ಇವ್ರಿಗೆ ಎಂತ ಭಾಗ್ಯ. ಅಂತ ಶಿಷ್ಯ ಸಿಗೋದು, ಅಂತ ಸೇವಕ ಸಿಗೋದು ರಾಮನಿಗೆ ಭಾಗ್ಯ. ರಾ ಆ ಇಂಥ ಪೂರ್ಣಾತ್ಮ ಸಿಗೋದು, ರಾಮನಂತ ಪೂರ್ಣಾತ್ಮ ಸಿಗೋದು ಹನುಮಂತನಿಗೆ ಭಾಗ್ಯ. ಸೊ ಆ ನಾರಾಯಣನೇ ರಾಮನ ಅವತಾರದಲ್ಲಿ ಬಂದ್ಬಿಟ್ಟು ಇಂಥ ಒಂದು ಸತ್ಯದ ಅನ್ವೇಷಣೆಗೆ ಅವನಿಗೆ ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ ಅವನೆಂತ ಭಾಗ್ಯವಂತ ಅಲ್ವಾ? ಅಸವರ ದೀನ್ಹ ಜಾನಕಿ ಮಾತ ರಾಮ ರಸಾಯನ ತುಮರೇ ಪಾಸ. ಆ ರಸ ನಮ್ಮಲ್ಲೇ ಇರುತ್ತೆ. ಸದಾ ರಹೋ ರಘುಪತಿಕೆ ದಾಸ. ನೋಡಿ ಹೇಳ್ತಾ ಇದ್ದಾರೆ, ಸದಾ ನೀನು ಆ ರಘುಪತಿಯ ದಾಸನಾಗಿರು. ನೀನ್ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕು ಬೇಡ. ಆ ದೇವ್ರು ಈ ದೇವ್ರು ಎಲ್ಲೆಲ್ಲೋ ಅಲಿತಾ ನಿನ್ನ ಜೀವನವನ್ನ ವ್ಯರ್ಥ ಮಾಡ್ಕೋಬೇಡ. ಈ ಆತ್ಮಾರಾಮ್ನನ್ನ ದರ್ಶಿಸು, ನಿನಗೆ ಎಲ್ಲಾ ಸಿಗುತ್ತೆ. ನೀನ್ ದಾಸನಾಗ್ಬಿಡು. ಆವಾಗ ಮಾತ್ರ ಆ ದಾಸತ್ವದ ಫಲಿತ ಎಷ್ಟು ಸಿಗುತ್ತೆ ಅಂದ್ರೆ ಆ ಚಿರಂಜೀವತ್ವ ಸಿಗುತ್ತೆ. ನೀನು ಯಾವಾಗ ದಾಸ ಆಗ್ತೀಯೋ ಆ ಆತ್ಮಾರಾಮನಿಗೆ, ನಿನಗೆ ಆ ಚಿರಂಜೀವತ್ವ ಬರುತ್ತೆ. ಅಂದ್ರೆ ಚಿರಂಜೀವತ್ವ ಅಂದ್ರೆ ಸಾವೇ ಇಲ್ಲ. ಸಶರೀರದಿಂದ ಯಾವ ಲೋಕಕ್ಕೆ ಬೇಕು ಅಂದ್ರೂನೆ ಆ ಲೋಕಕ್ಕೆ ಅಸೆಂಡ್ ಆಗ್ಬಹುದು. ಅಸೆನ್ಷನ್ ಅಂತ ಕರೀತಾರೆ. ಚಿರಂಜೀವತ್ವ ಶಾಶ್ವತ. ಅವರು ತ್ರಿಕಾಲದಿಂದ ಆದಿಯಿಂದ ಅನಂತದವರೆಗೂನು ಇರ್ತಾರೆ. ಅಂತಹ ಆ ಚಿರಂಜೀವಿಗಳು 8 ಜನ ಇರ್ತಾರೆ, ಅದರಲ್ಲಿ ಹನುಮಂತನು. ಸೊ ಈ ತರ ನಾವು ಚಿರಂಜೀವಿಗಳಾಗ್ತೀವಿ, ದಾಸರಾಗ್ಬೇಕು, ಆತ್ಮ ದಾಸರಾಗ್ಬೇಕು. ತುಮರೇ ಭಜನ ರಾಮಕೋ ಭಾವೈ. ಅಂದ್ರೆ ಇಲ್ಲಿ ಭಜನೆ ಅಂದ್ರೆ ಭಜನೆ. ನೀನು ನಿನ್ನಲ್ಲಿರುವ ವಿಭಜನೆ ಮಾಡ್ತಾ ಹೋಗ್ಬಾರ್ದು. ನನ್ಗಾಗುತ್ತಾ ಇಲ್ವೋ, ನನ್ಗ ಆ ಶಕ್ತಿ ಇದೆಯೋ ಇಲ್ವೋ, ಈ ತರ ನಮ್ಮನ್ನ ನಾವು ಕುಂಚಿಸ್ಕೊಂತಾ ಇರ್ತೀವಿ. ಆದ್ರೆ ಬಜರಂಗ ಬಲಿ ಆಗ್ಬೇಕು. ನಾವು ಭಜಿಸ್ತಾ ಇರ್ಬೇಕು ಅಂದ್ರೆ ಮಾತಲ್ಲಿ ಹೇಳೋದು, ಉಚ್ಚರಿಸೋದಲ್ಲ. ನಾವು ಅದನ್ನ ಸಾಧನೆ ಮಾಡೋದು ಭಾವನೆಯಿಂದ, ಆತ್ಮ ಭಾವನೆಯಿಂದ ಯಾವಾಗ್ಲೂ ಖುಷಿಯಾಗಿ ಇದ್ದಾಗ ನಮಗೆ ಇದೆಲ್ಲ ಸಿಗುತ್ತೆ. ತುಮರೇ ಭಜನ ರಾಮಕೋ ಭಾವೈ. ಆತ್ಮಾರಾಮನನ್ನ ನೀನು ದರ್ಶಿಸ್ಬೇಕು. ಎನ್ಲೈಟೆಂಡ್ ಮಾಸ್ಟರ್ ಆಗ್ಬೇಕು. ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ. ಇದು ಒಂದು ಜನ್ಮದಲ್ಲ, ಜನ್ಮಾಂತರಗಳಿಗೆ ನಿನಗೆ ಇದೇ ದುಃಖವನ್ನ ನಾಶ ಮಾಡುತ್ತೆ. ನೀನು ಈ ಜನ್ಮ ತಗೊಂಡಿದೀಯ, ಈ ಶರೀರದಲ್ಲಿ ತಗೊಂಡಿದೀಯ, ಆದ್ರೆ ಈ ಜನ್ಮದಲ್ಲಿ ನೀನು ಅದನ್ನ ಮುಕ್ತಿಗೊಳಿಸ್ಕೊಳ್ಳೋದಲ್ಲ. ಜನ್ಮ ಜನ್ಮಕ್ಕೂ ಅಂದ್ರೆ ನೀನು ಫಿಸಿಕಲ್ ಬಾಡಿಯಲ್ಲಿರು, ಆಸ್ಟ್ರಲ್ ಬಾಡಿಯಲ್ಲಿರು, ಕಾರಣ ಶರೀರದಲ್ಲಿರು,
ಯಾವ ಶರೀರದಲ್ಲಿ ಎಲ್ಲಿದ್ರೂನು, ಯಾವ ಲೋಕದಲ್ಲಿದ್ರೂನು, ಎಲ್ಲಿ ಜನ್ಮ ತಗೊಂಡ್ರುನು ಪ್ಯಾರಲಲ್ ವರ್ಲ್ಡ್ಸ್ ಅಂತ ಇರುತ್ತೆ. ಈ ಭೂಮಿ ತರ ಇನ್ನೂ ಬೇರೆ ಬೇರೆ ಲೋಕಗಳಿರುತ್ತೆ. ಎಲ್ಲಾ ಲೋಕಗಳಲ್ಲೂ ಎಲ್ಲಾ ಕಡೆ ನಾವು ಎಲ್ಲಿ ಜನ್ಮ ತಗೊಂಡ್ರುನು ಜನ್ಮ ಮುಕ್ತಿ ನಮಗೆ ಸಿಗುತ್ತೆ. ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೆ. ಆ ದುಃಖವನ್ನ ಬಿಸಾಡುವಂತಹ ಶಕ್ತಿ ನಿಮಗೆ ಅಂತರಂಗದಿಂದ ದೊರೆಯುತ್ತೆ ಅಂತ ಹೇಳ್ತಾರೆ. ಅಂತ ಕಾಲ ರಘುಪತಿಪುರ ಜಾಯಿ. ನಿನ್ನ ಅಂತ್ಯ ಕಾಲದಲ್ಲಿ ಯಾರು ಈ ಸ್ಮರಣೆಯನ್ನ ಮಾಡ್ತಾ ಇರ್ತಾರೋ, ಅಟ್ಲೀಸ್ಟ್ ಆ ಕೊನೆ ಕ್ಷಣದಲ್ಲಿ ಈ ಶರೀರ ಬಿಡ್ಬೇಕಾದ್ರೆ ಆ ಕ್ಷಣದಲ್ಲಾದ್ರೂ ಆ ರಾಮ ಅನ್ನುವ ಶಕ್ತಿಯನ್ನ ಗ್ರಹಿಸ್ತಾರೋ ಅಂತ ಕಾಲದಲ್ಲಿ ಅದನ್ನ, ಕಾಲ ಅಂದ್ರೆ ಮೃತ್ಯು, ಯಾರು ಈ ರಾಮ ಶಕ್ತಿಯನ್ನ ಪಡ್ಕೊಂಡಿರ್ತಾರೋ ಆ ಕಾಲಾತೀತವಾಗಿ ತ್ರಿಕಾಲದರ್ಶಿಗಳು, ಕಾಲ ಅಂದ್ರೆ ಶಿವ, ಲಯಕಾರ, ಯಮ, ಇವರೆಲ್ಲರೂ ಕಾಲಕ್ಕೆ ಅಂದ್ರೆ ಮೃತ್ಯುಗೆ ಸಂಕೇತ. ಸೊ ಅವರೆಲ್ಲರೂ ಲಯ ಮಾಡುವಂತಹ ಶಕ್ತಿಗಳು. ಸೊ ನಮ್ಮಲ್ಲಿ ಏನೇನು ಕೆಳಕಿರುತ್ತೋ ಅದನ್ನೆಲ್ಲ ಲಯ ಮಾಡ್ಕೊಂಡಾಗ ಏನಾಗುತ್ತೆ, ಕಾಲಾತೀತವಾದಂಥ ದಿವ್ಯ ಪ್ರಯಾಣ ಮಾಡುವಂತಹ ಶಕ್ತಿಗಳು ನಮ್ಮಲ್ಲಿ ಜಾಗೃತವಾಗುತ್ತೆ. ಅಂತ ಕಾಲ ರಘುಪತಿ, ರಘು ಪತಿ ನೀನು ಆಗ್ಬೇಕು, ಈ ಇಂದ್ರಿಯಗಳ ಪತಿ ಆಗ್ಬೇಕು ನೀನು. ಪುರಜಾಯೆ, ಈ ಪುರ ಅಂದ್ರೆ ತ್ರಿಪುರ ಅಂತ ಹೇಳ್ತೀವಿ. 3 ಲೋಕಗಳು, ಅತಲ ವಿತಲ ಸುತಲ, ಆಮೇಲೆ ಭೂಮಿ ಲೋಕ, ಭೂವರ್ ಸುವರ್ ಲೋಕ, ಈ 14 ಲೋಕಗಳಲ್ಲಿ ನೀನು ಪುರ ಜಾಯಿ, ಎಲ್ಲಾ ಲೋಕಗಳಿಗೆ ನೀನ್ ಸಂಚರಿಸಬಹುದು. ಜನ್ಮ ಹರಿಭಕ್ತ ಕಹಾಯಿ, ನಿನ್ನ ಜನ್ಮ ಎಲ್ಲ ಆಗುತ್ತೋ ಅಲ್ಲಿ ಆ ಭಕ್ತಿಯಿಂದ ನೀನ್ ಎಲ್ಲರನ್ನ ವಶಪಡಿಸ್ಕೊಂತೀಯ. ನೀನು ಹರಿಭಕ್ತನಾಗ್ತೀಯ. ಅಂದ್ರೆ ಹರಿ ಅಂದ್ರೆ ಏನು, ಎಲ್ಲವನ್ನ ಹರಿಸುವಂತ ಶಕ್ತಿ ನಿನ್ನಲ್ಲಿದೆ. ನೀನು ಹೋಗ್ಲಾಡ್ಸ್ಕೊಳ್ಬೇಕು ಅಂದ್ರೆ, ಕೋಪ ಹೋಗ್ಲಾಡ್ಸ್ಕೋಬೇಕು, ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಿನ್ನ ಮೇಲೆ ನಿನಗೆ ಭಕ್ತಿ ಇರ್ಬೇಕು. ಭಕ್ತಿ ಅಂದ್ರೆ ಯಾವ್ದೋ ದೇವರು ನನ್ನ ಕಾಪಾಡ್ತಾನೆ ಅಂತ ಅಲ್ಲ, ನಿಜವಾದ ಭಕ್ತಿ ಸ್ವಸ್ವರೂಪ ಅನುಸಂಧಾನಂ. ರೂಪ ಅಂದ್ರೆ ಶರೀರ, ಸ್ವರೂಪ ಅಂದ್ರೆ ನಮ್ಮ ಆತ್ಮ, ಸ್ವಸ್ವರೂಪ ಅಂದ್ರೆ ಪೂರ್ಣಾತ್ಮ, ವಿಶ್ವಾತ್ಮ. ಸೊ ಯಾರು ಹರಿಭಕ್ತಿಯಿಂದ ಈ ಒಂದು ಆತ್ಮವನ್ನ ದರ್ಶಿಸ್ತಾರೋ ಅವರಿಗೆ ಇದೆಲ್ಲ ಬರುತ್ತೆ. ಜನ್ಮ ಹರಿಭಕ್ತ ಕಹಾಯಿ, ಅವರ ದೇವತಾ ಚಿತ್ತನ ಧರೈ, ಹನುಮತ ಸೇಯಿ ಸರ್ವ ಸುಖ ಕರೈ. ಯಾ ದೇವತೆಗಳು ಈ ಚಿತ್ತವನ್ನ, ಅವರ ಚಿತ್ತ ಅಂತ ಹೇಳಿದ್ರೆ ನಮ್ಮ ಈ ಅಂತಃಕರಣಗಳು ಅಂತ ಹೇಳ್ತೀವಿ, 4 ಇದೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವ್ 4 ಏನ್ ಮಾಡ್ತವೆ, ಹೈಯೆಸ್ಟ್ ಎನರ್ಜೀಸ್ ಆಫ್ ಅವರ್ ಸೋಲ್ ಸಿಸ್ಟಮ್, ನಮ್ಮ ಬಾಡಿಗೆ ಬಂದಿರೋದು. ಸೊ ಈ 4 ಏನ್ ಮಾಡ್ತವೆ, ಮನಸ್ಸನ್ನ ನಾವು ನಿಲ್ಸ್ಬೇಕು ಅಂದ್ರೆ ಅದು ಒಂದ್ ಕೋತಿ ತರ ಆಡ್ತಾನೆ ಇರುತ್ತೆ, ಅದ್ ನಿಲ್ಲೋದೇ ಇಲ್ಲ, ಯಾವಾಗ್ಲೂ ನಿಲ್ಲೋದಿಲ್ಲ. ಆ ಕೋತಿಗೆ ಏನಾದ್ರು ಒಂದು ನೊಣ ಕಚ್ಚಿದೆ ಅಂತ ಅನ್ಕೊಳ್ರಿ, ಇನ್ನೂ ಜಾಸ್ತಿ ಆಕ್ಷನ್ ಮಾಡುತ್ತೆ. ಸೊ ಆತರ ನಮ್ ಭಾವನೆಗಳು ನಮ್ಗೆ ಹೆಂಗಿರುತ್ತೆ ಅಂದ್ರೆ, ಯಾರಾದ್ರೂ ಒಬ್ರು ಬಂದು ಕೆಣಕ್ಬಿಟ್ರೆ ನಾವು ತಡ್ಕೊಳಕ್ಕೆ ಆಗೋದಿಲ್ಲ, ಇನ್ನೂ ಉರ್ದ ಹಾಕ್ತಿವಿ, ಜಗಳ ಮಾಡ್ತೀವಿ, ಏನೆಲ್ಲಾ ಮಾಡ್ಬಿಡ್ತೀವಿ. ಅಂತಹ ಮನಸ್ಸು ನಮ್ಗೆ ಇದ್ದಾಗ ಏನಾಗುತ್ತೆ ಅಂದ್ರೆ, ಅವರು ಬೇರೆಯವ್ರ ನಷ್ಟ ಹೋಗೋದಕ್ಕಿಂತ ಆ ಕೋಪ ನಮಗ್ ಬಂದಾಗ ನಾವು ಫಸ್ಟು ಉರ್ದೋಗ್ತೀವಿ ಆ ಕೋಪದಲ್ಲಿ, ನಮ್ಮ ಎಲ್ಲಾ ಎನರ್ಜಿಯನ್ನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಒಬ್ಬ ಗುರು ಹೇಳೋದ್ರಂತೆ, ರಾಮಕೃಷ್ಣ ಪರಮಹಂಸ ಆ ಯಾರೋ ಶಿಷ್ಯರು ಕೇಳೋದ, ನಿಮಗ್ ಕೋಪನೇ ಬರಲ್ವಲ್ಲ, ಏನಕ್ಕೆ ನಿಮಗೆ ಕೋಪ ಬರಲ್ಲ, ಅಷ್ಟು ಸಾಧವಾಗಿರ್ತೀರಾ ಅಂತ ಹೇಳಿದಾಗ ಅವಾಗ ಅವ್ರು ಹೇಳ್ತಾರಂತೆ, ಆ ಕೋಪ ಅನ್ನೋದು
ಬೆಂಕಿ ಇದ್ದಂಗೆ ಆ ಬೆಂಕಿ ಫಸ್ಟ್ ನಮ್ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಆ ಬೆಂಕಿ ಇಟ್ಕೊಂಡಾಗ ಯಾರ್ ಕೈಯಾದ್ರೂ ಸುಟ್ಟೋಗುತ್ತಲ್ವಾ? ಫಸ್ಟು ನಮ್ ಕೈ ಸುಟ್ಟೋಗುತ್ತೆ. ಆಮೇಲೆ ನಾವು ಆ ಕೋಪವನ್ನ ಬೇರೆಯವ್ರ ಮೇಲೆ ಬಿಸಾಡ್ತೀವಿ. ಅವನಿಗೆ ಅದ್ ತಾಕುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ನ್ ಮಿಸ್ ಆದ್ರೆ ಆ ಕೋಪ ಎಲ್ಲಾನು ಯಾರಿಗ್ ವಾಪಸ್ ಬರುತ್ತೆ? ನಮ್ಗೆ ವಾಪಸ್ ಬರುತ್ತೆ ತಾನೇ? ಯಾರ್ ಕೊಟ್ಟಿರೋದು ಫಸ್ಟ್ ಅವರೇ ಅನುಭವಿಸ್ಬೇಕು. ಆದ್ರಿಂದ ನನಗೆ ನನ್ನನ್ ನಾನ್ ಸುಟ್ಕೊಳ್ಳೋ ಅಂತ ಭಾಗ್ಯ ನನಗ್ ಬೇಡ. ನಾನ್ ಖುಷಿಯಾಗಿ ಶಾಂತವಾಗಿರ್ತೀನಿ. ಆ ತರ ಯಾರಿಗ್ ಕೋಪ ಬಂದಿರುತ್ತೋ ಅವ್ರಿಗೇ ಅದು ಹೋಗ್ಲಿ, ನನಗ್ ಬೇಡವೇ ಬೇಡ, ನಾನ್ ಇರ್ತೀನಿ ಅಂತ ಹೇಳೋದು. ಅಂದ್ರೆ ಆ ಕೋಪ ಅಂದ್ರೆ ಅಷ್ಟು ನೆಗೆಟಿವ್ ಎನರ್ಜಿ. ನಮ್ಮನ್ನ ನಾವು ಫಸ್ಟು ನಮ್ಮಲ್ಲಿರುವ ಹಾರ್ಮೋನ್ಸ್ ಎಲ್ಲ ಡಿಆಕ್ಟಿವೇಟ್ ಆಗೋಗುತ್ತೆ. ಅದು ಆ ಎಷ್ಟು ನಾನ್ ನಾನ್ ಗುಡ್ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ ಅಂದ್ರೆ ಶರೀರವನ್ನ ಅಸ್ತವ್ಯಸ್ತ ಮಾಡ್ಬಿಡುತ್ತೆ. ಸೊ ಈ ಕೋಪ, ಇಂದ್ರಿಯ, ನಮ್ಗೆ ಅರ್ಷಟ್ ವರ್ಗಗಳು ಇವೆಲ್ಲ ನಾವು ಹೋಗ್ಲಾಡ್ಸ್ಕೋಬೇಕು. ಅವರ ದೇವತಾ ಚಿತ್ತನ ಇವಾಗ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಮನಸ್ಸು ಏನ್ ಮಾಡ್ತಾ ಇರುತ್ತೆ, ನಮಗೊಂದು ಆಲೋಚನೆ ಕೊಡ್ತಾ ಇರುತ್ತೆ. ಆಯ್ತಾ? ಆವಾಗ ಮಾತ್ರ ಮನಸ್ಸು ಪ್ರತಿಯೊಂದಕ್ಕೂನು ಅದು ವಿಶ್ಲೇಷಣೆ ಮಾಡ್ತಾನೆ. ನಾವು ಏನ್ ಮಾಡ್ಬೇಕು ಕೆಲ್ಸ ಅಂದ್ರುನು ಅದು ಒಂದೊಂದು ಸಜೆಷನ್ಸ್ ಕೊಡ್ತಾ ಇರುತ್ತೆ. ಅದು ನಮ್ಮ ಆತ್ಮದಿಂದ ಇರುವಂತಹ ಒಂದು ವೆಹಿಕಲ್, ಒಂದು ಆಯುಧ. ನಮ್ಮ ಮನಸ್ಸು ಕೂಡ ನಮ್ಮ ಆತ್ಮದಿಂದ ಒಂದು ಆಯುಧ. ಆಮೇಲೆ ನಮ್ಮ ಚಿತ್ತ ಏನ್ ಮಾಡುತ್ತೆ ಅಂದ್ರೆ, ಈ ಚಿತ್ತಕ್ಕೆ ಇನ್ನೂ ಅದ್ಭುತವಾದಂತ ಶಕ್ತಿ ಇದೆ. ಮನಸ್ಸು ಈ ಈ ವಾತಾವರಣಕ್ಕೆ ಅದು ಯೋಚನೆ ಮಾಡ್ತಾ ಇರುತ್ತೆ. ಆದ್ರೆ ಈ ಚಿತ್ತ ಜನ್ಮ ಜನ್ಮಾಂತರದ ನಮ್ಮ ಅನುಭವಗಳ ಸಾರವನ್ನ ತಗೊಂಡ್ಬಂದು ಇಲ್ಲಿ ಕನೆಕ್ಟ್ ಮಾಡ್ತಾ ಇರುತ್ತೆ. ಅದು ಇನ್ನೂ ಪವರ್ಫುಲ್. ಸೊ ಅದನ್ನ ನಿಲ್ಸೋಕೆ ಆಗೋದಿಲ್ಲ. ಅಂತಹ ಚಿತ್ತವನ್ನ ಯಾರ್ ನಿಲ್ಲಿಸ್ತಾರೋ, ಯಾರು ಸ್ಟೇಬಲ್ ಆಗಿ ಮಾಡ್ಕೋತಾರೋ, ಬ್ಯಾಲೆನ್ಸ್ಡ್ ಆಗಿರ್ತಾರೋ ಅವರಿಗೆ ಎಲ್ಲಾ ಸಿಗುತ್ತೆ. ಅದಕ್ಕೆ ಧ್ಯಾನ ಏನು ಅಂದ್ರೆ ಚಿತ್ತ ವೃತ್ತಿ ನಿರೋಧ ಧ್ಯಾನ ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಸೊ ಆ ಧ್ಯಾನ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನಾದ್ರೂ ನಿಲ್ಸಬಹುದೇನೋ, ಆದ್ರೆ ಚಿತ್ತವನ್ನ ನಿಲ್ಸಕ್ಕೆ ಆಗೋದೇ ಇಲ್ಲ. ಆ ಚಿತ್ತ ವೃತ್ತಿ, ಆ ಕೆಲ್ಸ, ಚಿತ್ತ ಮಾಡುವಂತ ಕೆಲ್ಸ ಏನು ಅಂದ್ರೆ ಎಲ್ಲೆಲ್ಲೋ ಅಲ್ದಾಡ್ತಾ ಇರುತ್ತೆ, ಏನೇನೋ ಮಾಡ್ತಾ ಇರುತ್ತೆ. ಸೊ ಅದನ್ನ ನಿಲ್ಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ. ಆದ್ರೆ ಅದು ಸಾಧನೆ ಮುಖಾಂತರ ಸಾಧಿಸಬಹುದು. ಯಾಕೆಂದ್ರೆ ಇವರೆಲ್ಲ ಯೋಗಿಗಳು, ಮಹಾಪುರುಷರು, ಬ್ರಹ್ಮರ್ಷಿಗಳು ಇವರೆಲ್ಲನೂ ಸಾಧಿಸಿ ತೋರ್ಸಿದ್ದಾರೆ. ಸೊ ಆ ಚಿತ್ತವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಆ ಎಲ್ಲಾ ಸಾಧನೆ ದೀರ್ಘವಾಗಿ ಮತ್ತೆ ಶುದ್ಧ ಮನಸ್ಸಿನಿಂದ ನಾವು ನನಗೆ ಆಗುತ್ತೆ ಅಂತ ಛಲ ಇಟ್ಕೊಂಡು ನಾವು ಮಾಡಿದಾಗ ಅದು ಸಿಗುತ್ತೆ. ಮತ್ತೆ ಇನ್ನ ಅಹಂಕಾರ, ಬುದ್ಧಿ, ಅಹಂಕಾರ, ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ. ಇನ್ನ ನಮ್ ಬುದ್ಧಿ ಏನ್ ಮಾಡ್ತಾ ಇರುತ್ತೆ, ಮನಸ್ಸು ಏನ್ ಹೇಳ್ತಾ ಇರುತ್ತೋ ಅದಕ್ಕೆ ಗುಡ್ ಬ್ಯಾಡ್ ಅಂತ ಡಿಸೈಡ್ ಮಾಡೋದೇ ನಮ್ಮ ಬುದ್ಧಿ. ಯಾಕೆ ಅಂದ್ರೆ ಬುದ್ಧಿ ನಮ್ಮ ಆತ್ಮದಿಂದ ಸಿಕ್ಕಿರೋದ್ ನಮಗೆ. ಆತ್ಮದಿಂದ ಸಿಕ್ಕಿರೋದ್ರಿಂದ ನಮಗೆ ಜನ್ಮ ಜನ್ಮಾಂತರಗಳಿಂದ ನಮಗೆ ಬುದ್ಧಿ ಬಂದಿರುತ್ತೆ. ಅದಕ್ಕೆ ಯಾರಿಗಾದ್ರೂ ಬೈಬೇಕಂದ್ರೆ ನಾವು ಹೇಳ್ತೇವೆ, ಬುದ್ಧಿ ಇಲ್ವಾ ನಿನ್ಗೆ, ಜ್ಞಾನ ಇಲ್ವಾ ಅಂತ ಹೇಳ್ತಾ ಇರ್ತೀವಿ. ಆ ಬುದ್ಧಿ ಹೆಂಗ್ ಬಂದಿರುತ್ತೆ ಅಂದ್ರೆ ಅನುಭವದ ಸಾರದ ಒಂದೊಂದು ಅಂಶ ನಮ್ಮಲ್ಲಿ ಇರುತ್ತೆ. ಆವಾಗ ಮಾತ್ರ ಇವಾಗ ಆ ಚಿಕ್ಕ ಚಿಕ್ಕ ಅಂಶಾತ್ಮಗಳು ಅಂತ ಹೇಳ್ತೀವಿ. ಅಂದ್ರೆ ಬಾಲಾತ್ಮ, ಯವನಾತ್ಮ, ಈ ತರ ಆತ್ಮಗಳಿಗೂನು ಚಿಕ್ಕ ಚಿಕ್ಕದು, ದೊಡ್ಡದು, ಈ ತರ ಒಂದು ಆವ್ರೇಜ್ ಒಂದು ಆತ್ಮ ಪೂರ್ಣವಾಗಿ ಇರ್ಬೇಕು. ಅದು ಪೂರ್ಣತ್ವ ಪಡಿಬೇಕು ಅಂದ್ರೆ ಎಷ್ಟೋ 500, 600 ಜನ್ಮಗಳ ತಗೊಂಡಿರುತ್ತೆ. ಅಂದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಶರೀರದಲ್ಲಿ ಒಂದೊಂದು ಕಲಿಕೆಯನ್ನ ಕಲ್ತು ಅದು ಬರುತ್ತೆ, ಒಂದೊಂದು ವಾತಾವರಣ ಸೃಷ್ಟಿಸ್ಕೊಂಡಿರುತ್ತೆ. ಆದ್ರಿಂದ ಅಂತಹ ನಮ್ಮ ಬುದ್ಧಿ ಏನ್ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ, ಯಾವ್ದು ಕರೆಕ್ಟು ಯಾವ್ದು ಇಲ್ಲ ಅಂತ ಜಡ್ಜ್ ಮಾಡೋದು ನಮ್ಮ ಬುದ್ಧಿ. ಇನ್ನು ಅಹಂಕಾರ ಅಂತೂ
ಇದು ನಾವು ಏನಾದ್ರು ಒಂದು ಕೆಲಸ ಮಾಡ್ಬಿಟ್ರೆ ನಾನು 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 ಅಂತೀವಿ. ಆ ನಾನು ಅನ್ನೋದು ಈ ಶರೀರಕ್ಕೆ ಹೋಲ್ಸ್ಕೊಂತೀವಿ. ಆದ್ರೆ ಈ ನಿಜವಾದ ನಾನು ಯಾರು ಅಂತ ನಮಗ್ ತಿಳಿದಾಗ, ನಾನು ಅಂದ್ರೆ ಈ ಶರೀರ ಅಲ್ಲ, ನಾನು ಅಂದ್ರೆ ಆತ್ಮ. ಐ ಐ ಅಂದ್ರೆ ಆತ್ಮ. ಅಹಂ ಬ್ರಹ್ಮಾಸ್ಮಿ. ಅಹಂ ಅನ್ನೋದಿರ್ಬೇಕು, ಅಹಂಕಾರ ಇರಬಾರ್ದು. ಆಕಾರ ಅಂದ್ರೆ ಅದಕ್ಕೆ ಅಹಂಗೆ ಆಕಾರ ಇರಬಾರ್ದು. ನಾವೇನ್ ಮಾಡ್ತೀವಿ, ಅದಕ್ಕೊಂದು ಆಕಾರ ಕೊಟ್ಬಿಡ್ತೀವಿ. ನಾನು ಇಷ್ಟು ಐಶ್ವರ್ಯವಂತನು, ನಾನ್ ಇಷ್ಟು ಬುದ್ಧಿವಂತಿಕೆ ಇದ್ದೀನಿ, ನಾನು ಇಷ್ಟು ಸೌಂದರ್ಯವತಿ, ಇಷ್ಟು ಎಲ್ಲ ಜ್ಞಾನ ಹೇಳ್ತಾ ಇದ್ದೀನಿ, ನನಗಿಂತ ಯಾರು ಚೆನ್ನಾಗಿ ಹೇಳೋರೇ ಇಲ್ಲ ಅಂತ ನಮಗೆ ಅಹಂಕಾರ ಆಕಾರ ಬಂದ್ಬಿಡುತ್ತೆ. ದುರಹಂಕಾರ ಅಂತ ಹೇಳ್ತೀವಲ್ವಾ, ಆ ತರ ಯಾವಾಗ ನಮಗೆ ಈ ಅಹಂಕಾರ ಬರುತ್ತೋ ಆವಾಗ ನಾವು ಎಲ್ಲಾ ನಮ್ಮ ಶಕ್ತಿಗಳನ್ನ ಕಳ್ಕೊಂತ ಹೋಗ್ತೀವಿ. ಆದ್ರಿಂದ ಅಹಂ ಇರ್ಬೇಕು. ನಾನು ಆತ್ಮ ಸ್ವರೂಪಿ. ನನ್ನಿಂದ ನಾನು ಈ ಶರೀರದ ಮುಖಾಂತರ ಆತ್ಮದ ಶಕ್ತಿಯನ್ನ ಗ್ರಹಿಸ್ಕೊಂಡು ಇಂಥದನ್ನೆಲ್ಲ ನಾನು ಪಡ್ಕೊಂತ ಇದ್ದೀನಿ ಅನ್ನೋ ಆ ಕೃತಜ್ಞತೆ ಭಾವನೆ ಇರ್ಬೇಕು. ಯಾಕೆ ಅಂದ್ರೆ ಯಾವುದು ನಮಗೆ ಸುಮ್ನೆ ದೊರೆತಿಲ್ಲ. ನಮ್ಮ ಒಂದು ಕರ್ಮದ ಫಲಗಳೆಲ್ಲ ಇವಾಗ ನಮಗ್ ಬಂದು ಇವೆಲ್ಲ ಸಿಕ್ಕಿದೆ. ಆದ್ರೆ ಈ ಒಂದು ಜನ್ಮದಲ್ಲಿ ನಾವು ಅಹಂಕಾರ ಪಟ್ಟಾಗ ಅವೆಲ್ಲವೂ ಮುಂದಿನ ಜನ್ಮಗಳಿಗೆ ಅವು ಸಾಕಾರ ಮಾಡಲ್ಲ. ಆವಾಗ ಕಷ್ಟ ಪಡ್ಬೇಕಾಗುತ್ತೆ. ಎಷ್ಟೋ ಋಷಿ ಮುನಿಗಳಿಗೆ ಶಾಪ ಕೊಟ್ಟಿರೋದು, ಅವರು ಶಾಪ ವಿಮೋಚನೆ ಹೊಂದಿರೋದು, ಇವೆಲ್ಲ ಏನಕ್ಕಾಗಿದೆ ಅಂದ್ರೆ ಅವರು ದುರಹಂಕಾರದಿಂದ ಸಾಧನೆ ಮಾಡಿರ್ತಾರೆ. ಆದ್ರೂನು ಆ ಅಹಂಕಾರ ಬಂದ್ಬಿಟ್ಟಾಗ ಅವರಿಗೆ ಗೊತ್ತಿರಲ್ಲ. ಆತ್ಮ ಧ್ಯಾನ ಸಾಧನೆ ಮಾಡ್ತಾ ಇರೋರ್ಗುನು ಕೊನೆಯ ಶ್ವಾಸದವರೆಗೂನು ಆ ಅಹಂಕಾರ ಇದ್ದೇ ಇರುತ್ತಂತೆ. ಸೊ ಆ ಅಹಂಕಾರವನ್ನ ನಾವು ಹೋಗ್ಲಾಡ್ಸ್ಕೋಬೇಕು ಅಂದ್ರೆ ನಿರ್ದಿಷ್ಟವಾದ ಆ ಸರೆಂಡ್ರೆನ್ಸ್ ಅಂತ ಇರ್ಬೇಕು. ನಾನು ಈ ಶರೀರ ಅಲ್ಲ, ನನ್ನಿಂದ ಮಾಡಲ್ಪಡ್ತಾ ಇದೆ, ನಾನು ಒಂದು ವಾಹಕ ಅನ್ನೋದು ಪ್ರತಿ ಕ್ಷಣ ನಮ್ಗೆ ಜಾಗೃತಿಯಲ್ಲಿ ಇರಬೇಕು. ಆದ್ರಿಂದ ಅವರ ದೇವತಾ ಚಿತ್ತನಧರೈ, ನಿನ್ನ ಚಿತ್ತವನ್ನ ಧಾರಣೆ ಮಾಡ್ಬೇಕು. ಚಿತ್ತ ಧಾರಣೆ ಮಾಡಿದಾಗ ಪತಂಜಲಿ ಅವರು ಹೇಳಿದಾರಲ್ವಾ, ಅಷ್ಟಾಂಗ ಮಾರ್ಗ, ಆಸನ, ಧ್ಯಾನ, ಜ್ಞಾನ, ಆಮೇಲೆ ಧಾರಣೆ, ಸಮಾಧಿ, ಈ ತರ ಎಲ್ಲ ಒಂದೊಂದು ಅವರು ಹೇಳಿದ್ದಾರೆ. ನಾವು ಚಿತ್ತವನ್ನ ಧರಿಸಬೇಕು. ಹನುಮತ ಸೇಯಿ ಸರ್ವ ಸುಖ ಕರೈ. ಈ ಹನುಮಂತ, ನಾವು ನಮ್ಮಲ್ಲಿ ಅಂತರ್ಮಂಥನ ಮಾಡಿದವನೇ ಹನುಮಂತ. ಹನುಮತ ಸೇಯಿ ಸರ್ವ ಸುಖ ಕರೈ. ಎಲ್ಲಾ ಸುಖ, ಸರ್ವ ಸುಖಗಳು ನಿನ್ನ ವಶ ಆಗುತ್ತೆ, ನಿನ್ನಿಂದನೇ ಮಾಡಲ್ಪಡಿಸುತ್ತೆ. ಸಂಕಟ ಕಟೈ ಮಿಠೈ ಸಬ ಪೀರ, ಜೋ ಸುಮಿರೈ ಹನುಮತ ಬಲವೀರ. ಎಲ್ಲಾ ಸಂಕಟಗಳು ನಿನಗೆ ಅವು ಎಷ್ಟು ಬಾಧೆ ಕೊಡ್ತಾ ಇರ್ತವೆ, ನೀನ್ ತಡ್ಕೊಳಕ್ಕೆ ಆಗಲ್ಲ. ಸಂಕಟ ಕಟೈ ಮಿಠೈ ಸಬ ಪೀರ, ಆ ಕಷ್ಟಕರವಾದಂತ ಕ್ಲಿಷ್ಟಕರವಾದಂತ ಅದನ್ನ ಪಾರಾಗುವಂತಹ ಒಂದು ಮಾರ್ಗನೇ ಇಲ್ಲ ಅನ್ನುವಾಗ್ಲೂನು ಅದು ನಮಗೆ ಒಂದು ಮೃದುವಾದ ಮಧುರವಾದ ಒಂದು ದಾರಿಯನ್ನ ತೋರಿಸ್ತಾ ನಮ್ಮ ಜೀವನವನ್ನ ಸಿಹಿಯಾಗಿ ಮಾಡ್ತಾ ಅದನ್ನ ನಾವು ಪ್ರಯಾಣ ಮಾಡುವಂತೆ ಮಾಡುವ ದಿವ್ಯ ಶಕ್ತಿ ಧ್ಯಾನಕ್ಕಿದೆ. ಜೋ ಸುಮಿರೈ ಹನುಮತ ಬಲವೀರ. ಯಾರು ಸುಮಿರ ಅಂದ್ರೆ ಈ ಸುಮೇರು ಪರ್ವತ ಅಂತ ಹೇಳ್ತೀವಲ್ವಾ, ಆ ದೇವತೆಗಳು ರಾಕ್ಷಸರು ಮಂಥನ ಮಾಡುವಾಗ ಸುಮೇರು ಪರ್ವತ ಅಂದ್ರೆ ಸುಮೇರು ನಮ್ಮ ಮನಸ್ಸು, ಆ ಸತ್ಯದ ಒಂದು ಮನಸ್ಸು ಏನಿರುತ್ತೆ ಅಂದ್ರೆ ಅದು ಎಲ್ಲವನ್ನ, ಮೇರು ಅಂದ್ರೆ ಪರ್ವತ, ಸುಮೇರು ಅಂದ್ರೆ ನಮ್ಮ ಒಳ್ಳೆ ಮನಸ್ಸಿನ ಪರ್ವತ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಜೋ ಸುಮಿರೈ ಹನುಮತ ಬಲವೀರ. ಯಾರು
ಈ ಶ್ವಾಸವನ್ನ ಮಂಥನ ಮಾಡ್ತಾ ಇರ್ತಾರೋ ಒಳ್ಳೆ ಮನಸ್ಸಿನಿಂದ ಅಂತಹವರಿಗೆ ಸರ್ವ ಸುಖಗಳೂ ಸಿಗುತ್ತೆ. ನಮ್ಮಲ್ಲಿ ಅಸುರರೂ ಇದ್ದಾರೆ, ಸುರರೂ ಇದ್ದಾರೆ. ಯಾವಾಗ ಆ ಮಂಥನ ಅನ್ನೋದು ಅಮೃತ ಬರುತ್ತೆ, ತುಳಸಿ ಬರುತ್ತೆ, ಲಕ್ಷ್ಮಿ ಬರುತ್ತೆ, ದೇವಾನುದೇವತೆಗಳು ಉತ್ಪತ್ತಿ ಆಗ್ತಾರೆ. ಅಂತಹ ಮಂಥನವನ್ನ ನಾವು ಅಂತರ್ಮಂಥನ ಮಾಡ್ಬೇಕು. ಆವಾಗ ಮಾತ್ರ ಆ ಸುಮೀರ ಅಂದ್ರೆ ಹತ್ತಿರ ಅಂತನೂ ಬರುತ್ತೆ. ಇನ್ನೊಂದು, ನಿಮ್ಮ ಹತ್ರಕ್ಕೆ ಇವೆಲ್ಲ ಬರ್ತವೆ. ದೂರ ಇರುತ್ತೆ ಆದ್ರೂನು ಅದು ಹತ್ರಕ್ಕೆ ಬರುವಂತ ಅವಕಾಶ ನೀವೇ ಪಡ್ಕೊಂತೀರಾ, ಯಾರೋ ತಂದು ಕೊಡೋರಲ್ಲ. ಆದಷ್ಟುಗದೆ ನಿಮ್ಮ ಸಂಘ ಆಗ್ತಾ ಇರುತ್ತೆ, ಕನೆಕ್ಟಿವಿಟಿ ಆಗ್ತಾ ಇರುತ್ತೆ. ಜೋ ಸುಮಿರೈ ಹನುಮತ ಬಲವೀರ, ಜೈ 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 ಹನುಮಾನ ಗೊಸಾಯಿ. ನೀನು ಇಲ್ಲಿ ನೋಡಿ, ಎಲ್ಲಾ ಜಯವೇ, ಒಂದು ಜಯ ಅಲ್ಲ, 3 ಸಲ ಜಯ ಹೇಳಿದ್ದಾರೆ. ಯಾಕೆ ಅಂದ್ರೆ, ಒಂದು ಸಲ ಜಯ ನಮ್ಮ ಶರೀರಕ್ಕೆ, ಇನ್ನೊಂದು ಜಯ ನಮ್ಮ ಸೂಕ್ಷ್ಮ ಶರೀರಕ್ಕೆ, ಇನ್ನೊಂದು ಜಯ ನಮ್ಮ ಕಾರಣ ಶರೀರಕ್ಕೆ. ಸೊ ಈ 3 3 ಶರೀರಗಳನ್ನ ನಾವು ಜಯಿಸಿದಾಗ ನಾವು ಆತ್ಮದ ಸ್ಥಿತಿಯಲ್ಲಿರ್ತೀವಿ. ಜೈ 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 ಹನುಮಾನ ಗೊಸಾಯಿ. ಗೋವಿನ ತರ, ಗೋವಲ್ಲಿ ಯಾವ ತರ ದೇವಾನುದೇವತೆಗಳು ಅಡಗಿರ್ತಾವೋ, ಒಂದೊಂದು ದೇವತೆಗಳು ಆ ಸಾಧು ತರ, ಸಾಧು ಪ್ರಾಣಿಯಲ್ಲಿ ಅದು ಎಷ್ಟು ಹುಲ್ಲನ್ನು ತಿನ್ನುತ್ತೆ, ನಮಗೆ ಹಾಲನ್ನು ಕೊಡುತ್ತೆ. ಆ ಹಾಲು ಅಮೃತವಾಗಿ ಆ ಚಿಕ್ಕ ಮಕ್ಕಳಿಂದಾನು ದೊಡ್ಡವರವರೆಗೂನು ಎಲ್ಲಾ ನಮ್ಗೆ ಏನೆಲ್ಲ ಪೌಷ್ಟಿಕಾಂಶಗಳು ಬೇಕೋ ಅವು ಆ ಸಾಧು ಪ್ರಾಣಿ ಹಸು ಕೊಡುತ್ತೆ. ಆದ್ರಿಂದ ಗೋ ಸಾಯಿ ಆಗ್ಬೇಕು. ನೀನು ಆ ಸಹಾಯ ಮಾಡ್ಬೇಕು. ಗೋವು ಯಾವ ತರ ಸಹಾಯ ಮಾಡುತ್ತೋ ಆ ತರ ಕೃಪಾ ಕರೋ ಗುರು ದೇವಕಿ ನಾಯಿ. ನಿನ್ನ ಕೃಪೆ ಎಲ್ರ ಮೇಲೆ ಇರ್ಬೇಕು. ನೀನು ಧ್ಯಾನ ಮಾಡೋದೇ ಅಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ನೀನು ನಿನ್ಗೆ ಎಷ್ಟಾಗುತ್ತೋ ಅಷ್ಟು ನೀನು ಧ್ಯಾನ ಮಾಡ್ಬೇಕು. ಗುರುದೇವಕಿ ನಾಯಿ. ಆವಾಗ ನಿನ್ನ ಶ್ವಾಸ ಗುರುವನ್ನ ನಾವು ಇಟ್ಕೊಂಡಾಗ, ನಮ್ಮ ಶ್ವಾಸ ಗುರುವನ್ನ ನಾವು ಇಟ್ಕೊಂಡಾಗ ಎಲ್ಲಾ ಕೃಪೆ ನಮಗೆ ಅದಷ್ಟಿಗೆ ಅದು ಪ್ರಕೃತಿ ಕೊಡ್ತಾ ಇರುತ್ತೆ. ನಾವು ಆ ಗುರುವಿನ ಗುಲಾಮನಾಗ್ಬೇಕು. ಆವಾಗ ಮಾತ್ರ ಆತ್ಮ ದರ್ಶನ ಆಗುತ್ತೆ. ಯಹ ಶತವಾರ ಪಟಕರ ಕೋಯಿ, ಯಹ ಶತವಾರ 100 ವರ್ಷಗಳು, ಶತ ಅಂದ್ರೆ 100, ಯಹ ಶತವಾರಸ. ನಾವು ವಾರ 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 ನಾವು ಸಾವಿರಾನುಗಟ್ಲೆ ಆ ಜಪವನ್ನು ಮಾಡ್ತಾ ಈ ಶರೀರದಿಂದನೇ ಇರಬಹುದು. ಯಹ ಶತವಾರ ಪಟಕರ ಕೋಯಿ, ಚೂಟಹಿ ಬಂದಿ ಮಹಾಸುಖ ಹೋಯಿ. ಎಲ್ಲಾ ಬಂಧನಗಳಿಂದ ನೀವು ವಿಮುಕ್ತರಾಗ್ತೀರಾ, ಬಿಡುಗಡೆ ಆಗ್ತೀರಾ. ಆ ಯಾವ್ಯಾವ ಸಂಕಲನೆಗಳು ನಿಮ್ಮನ್ನ ಕಟ್ಟಾಕಿರುತ್ತೋ, ಎಲ್ಲೆಲ್ಲಿ ನೀವು ಸಿಕ್ಕಾಕೊಂಡಿರ್ತೀರೋ ಅದನ್ನೆಲ್ಲ ಬಿಡಿಸ್ಕೊಂಡು ನಿಮ್ಗೆ ಸುಖ ಕೊಡುತ್ತೆ. ಜೋಯ ಪಟೈ ಹನುಮಾನ ಚಲೀಸ ಹೋಯ ಸಿದ್ಧಿ ಸಾಕಿ ಗೌರೀಶ. ಯಾರ್ಯಾರು ಈ ಇದನ್ನ ಹೇಳ್ತಾ ಹೋಗ್ತಾರೋ, ಹೇಳೋದು ಅಂದ್ರೆ ಇಲ್ಲಿ ಆಚರಿಸೋದು, ಅದನ್ನ ಮನವರಿಕೆ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು. ಹನುಮಾನ ಚಲೀಸ, ನಿಮ್ಮ ಮೇಲೆ ನಿಮ್ಗೆ ಅನುಮಾನ ಬೇಡ. ಚಾಲೀಸ ಅಂದ್ರೆ ಮಂಡಲಗಳು 40 ಅಂತ. ಸೊ ಹೋಯ ಸಿದ್ಧಿ ಸಾಕಿ ಗೌರೀಶ. ನೀನು ಯಾವ ಕೆಲಸ ಮಾಡ್ಬೇಕು ಅಂದ್ರೂ ಸಿದ್ಧಿ ಪಡಿಬೇಕು. ಒಂದೊಂದು ನಾಲೆಡ್ಜ್ ಅಲ್ಲಿ ಸಿದ್ಧರಾಗ್ಬೇಕು. ಆವಾಗ ಮಾತ್ರ ಒಂದ್ ಸಂಗೀತ ಕಲಿಬೇಕು ಅಂದ್ರೆ ಆ ಸಂಗೀತ ಎಕ್ಸಾಮ್ ಪೂರ್ತಿ ಮಾಡಿರ್ಬೇಕು. ಆವಾಗ ಮಾತ್ರ ಅವರ ಗಾನ, ಅವರ ಗಾತ್ರ, ಆ ಲಯ, ಆ ಶ್ರುತಿ ಎಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಕೇಳೋದಿಕ್ಕೆ. ಎಲ್ರೂನು ಇಂಪಾಗಿದೆ ಅಂತ ಹೇಳ್ತಾರೆ. ಅದೇ ಸಾಧಕರು ಫಸ್ಟ್ ಸ್ಟೇಜ್ ಅಲ್ಲಿ ಹೆಂಗಿರ್ತಾರೆ ಅಂದ್ರೆ ಕರ್ಕಶವಾಗಿರುತ್ತೆ ಅವರ ಬಾಯಿಂದ ಬರೋದು. ಏನು ಬೇಡಪ್ಪ, ಸಾಕಪ್ಪ, ನಿನ್ ಹಾಡ್ಬೇಡಪ್ಪ, ಕಲಿಬೇಡಪ್ಪ ಅಂತ ಹೇಳ್ಬಿಡ್ತೀವಿ. ಯಾಕೆ ಅಂದ್ರೆ ಅದು ಟ್ಯೂನ್ ಆಗಿಲ್ಲ, ಆ ಸಿದ್ಧಿ ಪಡೆದಿಲ್ಲ. ಆ ತರ ಯಾವ ಕಾರ್ಯ ನೀನ್ ಕಲಿಬೇಕು ಅಂದ್ರೂ
ಆ ಸಿದ್ಧಿ ಪರ್ಫೆಕ್ಟ್ನೆಸ್ ಆಗ್ಬೇಕು. ಅದಕ್ಕೆ ಪತ್ರಿ ಸರ್ ಒಂದ್ಸಲ ಹೇಳಿದ್ದಾರೆ, ಯಾವ ಕಲೆ ಆದ್ರೂನು ನೀನ್ ಕಂಪ್ಲೀಟ್ ಆಗಿ ನೀನ್ ಕಲಿಬೇಕು, ಪೂರ್ಣತ್ವ ಹೊಂದಬೇಕು ಅಂದ್ರೆ, ಆ ಸಿದ್ಧಿ ಪಡ್ಕೋಬೇಕು ಅಂದ್ರೆ 48 ದಿನ ನೀನ್ ಮಂಡಲ ಮಾಡ್ಬೇಕು. ಆವಾಗ ನಿನಗೆ ಆ ಸಿದ್ಧಿ ಬರುತ್ತೆ. ನಾವು ಧ್ಯಾನ ಮಾಡೋದು ಅಷ್ಟೇ, ಈ ಮಂಡಲ ಧ್ಯಾನಗಳು ಅಂತ ಏನಕ್ ಮಾಡಿದೀವಿ ಅಂದ್ರೆ, ಆ ಸಿದ್ಧತ್ವ ಒಂದು ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ಗೆ ನಾವು ತಲುಪಬೇಕು ಅಂದ್ರೆ, ಆ ಧ್ಯಾನದ ಸಾಧನೆ ಕಂಟಿನ್ಯೂ ಆಗಿ ಒಂದಿನ ಮಾಡಿ ಇನ್ನೊಂದ್ ದಿನ ಬಿಟ್ಟು ಇನ್ನೊಂದ್ ದಿನ ಮಾಡೋದಲ್ಲ, ಕಂಟಿನ್ಯೂ ಆಗಿ ಯಾರು 48 ದಿನ ಈ ದಿವ್ಯ ಧ್ಯಾನ ಸಾಧನೆ ಮಾಡ್ತಾರೋ, ಇಲ್ಲ ಯಾವ ಕಲಿಕೆಯನ್ನ ಅವ್ರು ಅವ್ರಿಗೆ ಹೆಂಗಿರ್ಬೇಕು, ಆಲೋಚನೆ ಅದೇ ಇರ್ಬೇಕು, ನೋಡೋದದೇ ಇರ್ಬೇಕು, ಮಾಡೋದದೇ ಇರ್ಬೇಕು, ಆ ತರ ಅವ್ರಿಗೆ ಆ ಹಂಬಲ ಇದ್ದಾಗ, ಛಲ ಇದ್ದಾಗ ಅವರು ಸಿದ್ಧಿ ಪಡಿತಾರ ಅಂತ ಸರ್ ಹೇಳಿದ್ದಾರೆ. ಸೊ ಜೋ ಯಹ ಪಡೆ ಹನುಮಾನ ಚಲೀಸ ಹೋಯ ಸಿದ್ಧಿ ಸಾಕಿ ಗೌರೀಶ. ಗೌರಿ ಅಂದ್ರೆ ಯಾರು? ಶಕ್ತಿ. ಈಶ ಅಂದ್ರೆ ಯಾರು? ಶಿವ. ಶಿವ ಶಕ್ತಿಯರು ಯಾವ ತರ ಇರ್ತಾರೆ ಅಂದ್ರೆ, ಆ ಲಯ ಸ್ಥಿತಿಯಲ್ಲಿ ಅವರಿಗೆ ಎರಡೂ ಶಕ್ತಿಗಳು, ಪ್ರಕೃತಿ ಪುರುಷ, ಆ ಎರಡೂ ಶಕ್ತಿಗಳು ಸೇರಿದಾಗ ನಮಗೆ ಆ ಸಿದ್ಧಿಯನ್ನ ನಾವು ಪಡಿತೀವಿ. ನಾನ್ ಪುರುಷ ಅಂದ್ರೆ ಪುರುಷ ಅಲ್ಲ, ಆದ್ರೆ ಆ ಪುರುಷನಲ್ಲಿ ಆ ಸ್ತ್ರೀ ಶಕ್ತಿ ಜಾಗೃತ ಮಾಡ್ಕೊಂಡವರು ಪೂರ್ಣತ್ವ ಹೊಂದ್ತಾರೆ. ಯಾರು ಸ್ತ್ರೀಯಾಗಿರ್ತಾರೋ ಅವರಲ್ಲಿ ಪುರುಷ ಶಕ್ತಿಯನ್ನ ಜಾಗೃತಿ ಮಾಡ್ಕೊಂಡಾಗ, ಅಂದ್ರೆ ಇವಾಗ ಕೆಲವ್ರು ಇರ್ತಾರೆ ಫುಲ್ಲು ನಾನು ಸ್ತ್ರೀ ನನಗೆ ಅಬಲೆ ಅಂತ. ಅಬಲೆ ಅಲ್ಲ, ಸಬಲೆ. ನಾವು ಆ ಶಕ್ತಿಯನ್ನ ಜಾಗೃತ ಮಾಡ್ಕೊಂಡಾಗ ಎಲ್ಲ ನಾನು ಜಯಿಸಬಲ್ಲೆ ಅಂತ ಕಾನ್ಫಿಡೆನ್ಸ್ ಇದ್ದಾಗ ಅವರಿಗೆ ಎಲ್ಲ ಸಿಗುತ್ತೆ ಅಂತ ಗೌರೀಶ. ಗೌರಿ ಅಂದ್ರೆ ಶಕ್ತಿ, ಶಕ್ತಿಯ ದಿವ್ಯ ಚೇತನ, ಈಶ್ವರ, ಆ ಈಶತ್ವ, ಶಿವ. ಆದ್ರಿಂದ ಆ ಲಯಕಾರನನ್ನ ನಾವು ಸಮ್ಮಿಲನ ಮಾಡ್ಕೊಂಡಾಗ ಆ ಶಿವಶಕ್ತಿಗಳನ್ನ ನಾವು ಸಿದ್ಧಿ ಪಡಿತೀವಿ. ತುಳಸಿ ದಾಸ ಸದಾ ಹರಿಚೇರ ಕಿ ಜೈನಾಥ ಹೃದಯ ಮಹಡೀರ. ತುಳಸಿ ಪವಿತ್ರತೆ ಎಷ್ಟು, ಅದು ಎಲ್ಲರಿಗೂ ಮೋಕ್ಷ ಕೊಡುತ್ತಂತೆ. ಆದ್ರಿಂದ ಅವಳ ಪಾತಿವ್ರತೆಗೆ ಕೃಷ್ಣ ಮೆಚ್ಬಿಟ್ಟು ನಾನು ನಿನ್ನ ವಶವಾಗ್ತೀನಿ ಅಂತ ಹೇಳ್ಬಿಟ್ಟು, ಅವಳಿಗೆ ಎಷ್ಟು ಪಾತಿವ್ರತೆ ಅಂದ್ರೆ, ಅವಳ ಗಂಡ ರಾಕ್ಷಸ, ಆದ್ರೆ ಅವನಿಗೆ ಶಕ್ತಿ ಕೊಡೋದು ತುಳಸಿಯ ಪಾತಿವ್ರತೆಯಿಂದ. ಸೊ ಆ ಪಾತಿವ್ರತೆಯನ್ನ, ಅದೊಂದು ದೊಡ್ಡ ಸ್ಟೋರಿ. ಸೊ ಕೃಷ್ಣ ವರ ಕೊಡ್ತಾನೆ, ತುಳಸಿ ದಾಸ ಸದಾ ಹರಿಚೇರ ಕಿ ಜೈನಾಥ ಹೃದಯ ಮಹಡೇರ. ಯಾರು ಇದನ್ನ ಸಾಧಿಸ್ತಾರೋ ಅವರ ಹೃದಯ ಆಕಾಶದಲ್ಲಿ ಇವೆಲ್ಲ ಸಿದ್ಧಿಗಳು, ಯೋಗಗಳು ನಮಗೆ ಲಭಿಸುತ್ತೆ ಅಂತ ಇಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಪವನ ತನಯ ಸಂಕಟ ಹರಣ ಮಂಗಳ ಮೂರುತಿ ರೂಪ. ಯಾರು ಈ ಪವನ ಪುತ್ರರಾಗ್ತಿರೋ ಅವ್ರಿಗೆ ಸಂಕಟ ಮೋಚನ ಆಗುತ್ತೆ, ಎಲ್ಲಾ ಮಂಗಳಗಳಾಗುತ್ತೆ. ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ಅವರ ಸಾಕ್ಷಿಯಾಗಿ ಇದೆಲ್ಲ ನಿಮ್ಮ ಹೃದಯದಲ್ಲಿ ಸಿಗುತ್ತೆ. ಸಿಯಾವರ ರಾಮಚಂದ್ರ ಕಿ ಜೈ, ಪವನ ಸುತ ಹನುಮಾನ ಕಿ ಜೈ, ಬೋಲೋ ಭಾಯಿ ಸಬ್ ಸಂತ ಕಿ ಜೈ ಜೈ ಜೈ. ಸೊ ಅದ್ಭುತವಾದಂತ ಈ ಒಂದು ಹನುಮಾನ್ ಚಾಲೀಸ ನಮಗ್ ಕೊಟ್ಟಿರುವಂತಹ ತುಳಸಿದಾಸರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಅದ್ ಸಾಲಲ್ಲ. ಈ ಒಂದು ಅವಕಾಶ ಕೊಟ್ಟಿರುವಂತಹ PCS ಮಾಸ್ಟರ್ಸ್ಗೆ, ನಮ್ಮ ಗುರುಗಳಾದ ಪತ್ರಿಜಿಯವರಿಗೆ, ತಾವೆಲ್ರೂ ಇದನ್ನ ಕೇಳ್ತಾ ಬಂದಿದ್ದೀರಾ, ಆಸ್ವಾದಿಸಿ ಆಚರಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನಗ್ ಗೊತ್ತಿರೋ ಸ್ವಲ್ಪ ವಿಷಯಗಳು ಅದನ್ನ ಹಂಚ್ಕೊಂಡಿದೀನಿ. ಇನ್ ಏನಾದ್ರು ಕರೆಕ್ಷನ್ಸ್ ಇದ್ರೆ ನನಗ್ ಗೊತ್ತಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಹನುಮಾನ್ ಚಾಲೀಸ್ ಬಗ್ಗೆ. ನಾವು ಸಾಧುಗಳನ್ನ ಸಾಧನೆ ಮಾಡಿದವ್ರನ್ನ ಸಾಧುಗಳು ಅಂತೀವಿ ಅಲ್ವಾ? ಸಾಧನೆ ಅತಿ ಮುಖ್ಯ. ಯಾವುದೇ ಒಂದು ಸಂಗೀತ ಆಗಿರ್ಬೋದು, ಯಾವುದೇ ಕೆಲ್ಸಕ್ಕಾದ್ರೂ, ಮಾಮೂಲಿ ಯಾವುದೇ ಕೆಲ್ಸಕ್ಕಾದ್ರೂ ಸಾಧನೆ ಮಾಡಿದಾಗ್ಲೇ ನಾವು ಸಾಧಕರಾಗಕ್ ಸಾಧ್ಯ.
ಸಾಧುಗಳಾಗಕ್ ಸಾಧ್ಯ ಅಂತ ತುಂಬಾ ಆಮೇಲೆ ಗೋಪಾಲ ಎಲ್ಲ ಎಷ್ಟ್ ಜನ ಇದೆ ಆ ಒಂದೊಂದು ವರ್ಡ್ಗಳಿಗೂ ಅರ್ಥ ತುಂಬಾ ಚೆನ್ನಾಗಿದೆ ಮೇಡಮ್. ಆಮೇಲೆ ಹನುಮಾನ್ ಚಾಲೀಸ್ ಅಂದ್ರೆ 48 ದಿನ ಅದು ಮಂಡಲ ಅಂತ. ಅದು ಎಲ್ಲಾನು ಅಷ್ಟೇ, ಪ್ರತಿಯೊಂದು ಅದು ಒಂದೊಂದು ಅಕ್ಷರಕ್ಕೂ ಅದರ ಅಂತರಾರ್ಥವನ್ನ ತಿಳಿತಾ ಹೋದಾಗ ನಾವು ಏನ್ ಹೇಳ್ತೀವಿ, ಸುಮ್ನೆ ಪಠಣೆ ಮಾಡ್ತೀವಿ, ಆದ್ರೆ ತಿಳಿದು ಭಕ್ತಿ ಮಾಡು ಗುರು ಪಾದದಲ್ಲಿ ಅಂತ ಹೇಳ್ತಾರೆ. ನಾವು ಯಾವ್ದನ್ನಾದ್ರೂ ಅದ್ರ ಅಂತರಾರ್ಥವನ್ನ ತಿಳಿಬೇಕು. ಅಂತರಾರ್ಥ ತಿಳಿದೇನೆ ಸುಮ್ನೆ ನಾವು ಬಾಯಲ್ಲಿ ಹೇಳಿದ್ರೆ ಅದನ್ನೇ ಹೇಳ್ತಾರೆ, ತಿಳಿಯದೆ ಮಾಡಿದ್ರೆ ಆ ದಿನದ ಪಾಪವಾರು ಕಳೆಯುತ್ತಂತೆ, ತಿಳಿದು ಮಾಡಿದ್ರೆ ಜನ್ಮಾಂತರದ ಪಾಪ ಕಳೆಯುತ್ತಂತೆ. ಯಾವುದೇ ಒಂದು ಭಜನೆ ಆಗಿರ್ಬೋದು, ಒಂದು ಚಾಲೀಸ್ ಆಗಿರ್ಬೋದು, ಒಂದು ಅಷ್ಟೋತ್ತರ ಆಗಿರ್ಬೋದು, ಅದನ್ನ ತಿಳಿದು ಮಾಡಿದಾಗ ಅದ್ರ ಅದಕ್ಕೆ ಪತ್ರಿ ಸರ್ ಹೇಳ್ತಾರಲ್ಲ, ಸೈಂಟಿಫಿಕ್ ಆಗಿ ನಾವು ತಿಳಿಬೇಕು, ಯಾವ್ದನ್ನು ಸುಮ್ನೆ ಕುರುಡ್ರಂತೆ ನಾವು ಅದನ್ನ ಆಲ್ಸ್ಕೊಂಡು ಹೋಗ್ಬಾರ್ದು, ಅದ್ರ ಡೆಪ್ತ್ ಗೆ ಹೋಗ್ಬೇಕು, ಸೈಂಟಿಫಿಕ್ ಮಾಸ್ಟರ್ಸ್ ಆಗ್ಬೇಕು, ನಾವು ರಿಸರ್ಚ್ ಮಾಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನಾವು ಅಟ್ಲೀಸ್ಟ್ ಅದನ್ನ ತಿಳ್ಕೊಂಡು, ಅದ್ರ ಅಂತರಾರ್ಥವನ್ನ ತಿಳ್ಕೊಂಡು ಅದನ್ನ ನಾವು ಅಳವಡಿಸ್ಕೊಂಡು ಹೋದಾಗ ನಮ್ಗೆ ಅದಕ್ಕೂ ಒಂದು ಮುಕ್ತಿ ಮಾರ್ಗ ಸಾಧ್ಯ. ಇಲ್ಲಾಂದ್ರೆ ಸುಮ್ನೆ ಅದೇ ಪಠಣೆ ಮಾಡ್ತಾ ಇರೋದು, ಅಲ್ಲೇ ಇದೆ ಪುನರಪಿ ಜನನಂ ಪುನರಪಿ ಮರಣಂ, ಅದನ್ನ ಯಾರು ತಿಳ್ಕೊಳಲ್ಲ ಮೇಡಮ್. ಪೂಜೆ ಮಾಡ್ಬಾರ್ದು ಅಂತಾರೆ, ಪಠಣೆ ಮಾಡ್ಬಾರ್ದು ಅಂತಾರೆ, ಇದೆಲ್ಲ ಏನೋ ಒಂಥರ ಅವ್ರೊಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಓಕೆ, ಅವ್ರಿಗೆ ಜ್ಞಾನ ಪೂರ್ತಿ ತಿಳಿದಾಗ್ಲೇ ಅದು ಅರ್ಥ ಆಗೋದು. ತಿಳಿದೇನೆ ಅಜ್ಞಾನದಿಂದ ಮಾತಾಡೋರ್ಗೆ ಏನು ಮಾಡಕ್ ಆಗಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಡೋದು, ನಾವು ನಮ್ ಕೆಲ್ಸ ನಾವು ಮಾಡ್ತಾ ಇರೋದು ಅಷ್ಟೇ. ಅವರು ಇನ್ನು ಟೈಮ್ ಬರ್ಬೇಕು, ಆ ಪಕ್ವ ಆಗ್ಬೇಕು. ಅಂದ್ರೆ ಆ ಎಳೆತನದಲ್ಲಿ ಎಳೆ ಆತ್ಮಗಳು ಅಂತ ಹೇಳ್ತೀವಲ್ವಾ, ಆ ಆತ್ಮದ ಸ್ಥಿತಿ ಅವ್ರಿಗೆ ಪಕ್ವ ಆದಾಗ, ಯಾವ್ದೋ ಒಂದ್ ಸಂಕಷ್ಟ ಬಂದಾಗ ಎಲ್ಲೋ ಮೊರೆ ಹೋಗ್ತಾರಲ್ವಾ, ಅವಾಗ ಅವ್ರಿಗೆ ಧ್ಯಾನ ಸಿಗುತ್ತೆ. ಹೌದು. ಚಿತ್ತ ವೃತ್ತಿ ನಿರೋಧ ಮಾಡ್ಬೇಕು ಅನ್ನೋದು ಇಲ್ಲ, ಕೆಲ್ಸನೂ ಮಾಡ್ಬೇಕು, ಕೆಲ್ಸದ ಜೊತೆ ಇದನ್ನು ಅಳವಡಿಸ್ಕೊಂಡ್ ಹೋಗ್ಬೇಕು. ಧ್ಯಾನ ಮಾಡ್ರಿ ಅಂತಂದ್ರೆ ಧ್ಯಾನ ಮಾಡ್ಕೊಂಡ್ ಕೂತ್ಕೊಂಡ್ರೆ ಕೆಲ್ಸ ಮಾಡೋರು ಯಾರು ಅಂದ್ರೆ, ಕೆಲ್ಸ ಬಿಟ್ಟು ಯಾರು ಧ್ಯಾನ ಮಾಡು ಅಂತ ಹೇಳಲ್ಲ. ಕೆಲ್ಸ ಜೊತೆಲಿ ಪ್ರಾಪಂಚಿಕ ಜೀವನ ಜೊತೆಗೆ ಆಧ್ಯಾತ್ಮಿಕತೆನ ಅಳವಡಿಸ್ಕೊಳ್ತಾ ನಮ್ಮ ಜೀವನವನ್ನ ಸುಗಮವಾಗಿ ಸಾಗಿಸ್ತಾ ಹೋಗೋಣ, ದುಃಖರಾಹಿತ್ಯ ಸ್ಥಿತಿಯಲ್ಲಿ ಜೀವಿಸೋಣ ಅಂತ ನಾವ್ ಹೇಳೋದು. ಬಟ್ ಅದನ್ನ ಅವರು ಅಪಾರ್ಥ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಏನು ಮಾಡಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಹೇಳೋದು ಅಷ್ಟೇ ಅವ್ರಿಗೆ. ಅವರು ಆ ಆತ್ಮಸ್ಥಿತಿಲಿ ಇರ್ತಾರೆ, ಆ ತರ ಅರ್ಥ ಮಾಡ್ಕೊಂತಾರೆ, ಏನು ಮಾಡಕ್ ಆಗಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಕೋಟಿ ಕೋಟಿ ಧನ್ಯವಾದಗಳು ನಿಮ್ಗೆ. ಪುಷ್ಪಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ರೆಡಿ ಆಗಿದ್ದಾರೆ ಮಾತಾಡಕ್ಕೆ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ ಮೇಡಮ್. ಎಷ್ಟು ಹನುಮಾನ್ ಚಾಲಿಸ್ ಬಗ್ಗೆ, ತುಳಸಿ ಇದ್ರ ಬಗ್ಗೆ ಎಷ್ಟು ಇನ್ನು ಕೇಳ್ಬೇಕಲ್ಲ. ಈ ಕ್ಲಾಸ್ ಯಾವ ರೀತಿ ಮುಗಿತಲ್ಲ ಅಂತಂದ್ ಮ್ಯಾಮ್, ನಿಜಕ್ಕೆ ಹೇಳ್ಬೇಕಂತಂದ್ರ, ಯಾಕ ಹನುಮನ್ನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿತ್ತು, ಆದ್ರೆ ಈಗ ಕ್ಲಾಸ್ ಮುಖಾಂತರ ಅಂತ್ರು ಇನ್ನು ಎಷ್ಟಂದ್ರೆ ಚಿತ್ತ ಬುದ್ಧಿ ಅಹಂಕಾರ ಎಷ್ಟು ನೋಡು. ಚಿತ್ತ ಅಂದ್ರ ನಮ್ಮ ಚಿತ್ತ, ನಮ್ಮ ಮನಸ್ಸನ್ನು ಯಾವ ರೀತಿ ಇದನ್ ಮಾಡ್ಕೋಬೇಕು ಅನ್ನೋದು ಒಂದು ಕ್ಲಾಸ್ ಏನ್ ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅರ್ಥ ಆಕತ್ತು. ಯಾಕಂದ್ರೆ ಕ್ಲಾಸ್ ಮುಖಾಂತರ ಪೂರ್ತಿ ನಮ್ಮ ಮೈಂಡ್ ಎಷ್ಟು ತಿಳ್ಕೊಳದಿರ್ತತಿ ಅಂದ್ರ ಮ್ಯಾಮ್, ನಿಮ್ಮಂತರ ಕ್ಲಾಸ್ ಇಂದ ನಾವು ಬಹಳ ಅನುಭವ ಪಡ್ಕೋಬೇಕಂದ್ರು. ನಾನು ಈ ಶರೀರ ಅಹಂ ಅಲ್ಲ, ಶರೀರವನ್ನು ನಾವು ಅದನ್ನ ಇದನ್ ಮಾಡ್ಬೇಕು. 48 ಏನು ಮಾಡ್ಬೇಕಂದ್ರು ಒಂದು 48 ಎಷ್ಟು ಶುದ್ಧಿಯಾಗಿ ಮಾಡ್ತೇವೆ ಅನ್ನೋದು ಅದು ಹೌದು. ನಾವು 2 ದಿವಸ ಮಾಡಿದ್ವಿ, ಕೈ ಬಿಟ್ವಿ ಅಂದ್ರೆ ಅದು ಸರಿ ಅಲ್ಲ ಅನ್ನೋದು. ಅಂದ್ರ ಎಷ್ಟು ಕ್ಲಾಸ್ ಏನ್ ಇನ್ನು ಕೇಳ್ಬೇಕತ್ತಲ್ಲ, ಒಂದೊಂದು ಅರ್ಥದಲ್ಲಿ ಜೈ 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 ಅನ್ನೋದು ಮೂರು ಶರೀರವನ್ನು ಗಮನಿಸಿದಾಗ ಅಂದ್ರೆ ಒಂದೊಂದು ಜೈ ಅನ್ನೋದಕ್ಕೂ ಒಂದೊಂದು ಶರೀರದ ಅರ್ಥವನ್ನು ಕೊಟ್ರಲ್ಲ ಮ್ಯಾಮ್, ಅದು ಎಷ್ಟು ಅದ್ಭುತವಿತ್ತು ಅಂತಂದ್ರೆ, ಬಹಳ ಅಂತಂದ್ರೆ ನಮ್ಮ ಮನಸ್ಸಿನಿಂದ ಯಾವುದು ಉಸಿರನ್ನು, ನಮ್ಮ ಮನಸ್ಸನ್ನು ಮೂರು ಒಳ್ಳೆಯದನ್ನು, ಶರೀರದಲ್ಲಿ 3 ಉಸಿರನ್ನು ನಾವು ಏತ ರೀತಿ ಗಮನದಿಂದ ಉಸಿರಾಟವನ್ನು ಗಮನಿಸುತ್ತೇವೆ, ಆ ರೀತಿಯಲ್ಲಿ ನಮ್ಗ ಎಷ್ಟು ಅದ್ಭುತವಾಗುತ್ತದೆ ಅಂದ್ರೆ ಮ್ಯಾಮ್, ನಿಜಕ್ಕೂ ಅಂತಂದ್ರೆ ನಮ್ಗೆ ಈ ಕ್ಲಾಸ್ ಬೇಕೇ ಬೇಕತ್ ಮ್ಯಾಮ್. ಯಾಕಂದ್ರೆ ಪ್ರತಿ ಒಂದು ಮಾಸ್ಟರ್ ಅಲ್ಲಿ ಒಂದೊಂದು ಅರ್ಥಗಳು ಸಿಗ್ತದೆ. ಅಂದ್ರ ಹನುಮನ್ ಬಗ್ಗೆ ಎಷ್ಟು ಅವನ್ನೆಲ್ಲ ಜಯಿಸಿದ್ದ, ಅವನ್ನೆಲ್ಲ ಶಕ್ತಿ ಎಲ್ಲ ದೇವತೆಗಳೈತೆ ಹನುಮನಲ್ಲಿ ಶಕ್ತಿ ಬಹಳ ಇತ್ತಂತಂದ್ ಕೇಳಿದ್ವಿ ಮ್ಯಾಮ್.
ಪುರಾಣದಲ್ಲಿ ಕೇಳಿದ್ದೆ, ಟಿವಿಯಲ್ಲಿ ನೋಡಿದ್ದೆ. ಆದ್ರೆ ಈ ಕ್ಲಾಸ್ ಮುಖಾಂತರ ಅಂದ್ರೆ ಇನ್ನೂ ಎಷ್ಟು ಹನುಮನ ಚಾಲಿಸ್ ಬಗ್ಗೆ ಅಂದ್ರ, ತುಳಸಿ ಇದ್ರ ಬಗ್ಗೆ ಅಂದ್ರ ಬಹಳ ಅದ್ಭುತ ಇತ್ತು ಮ್ಯಾಮ್ ಕ್ಲಾಸ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಇದು ಮಾತಾಡ್ಕೊಂತ ಹೋದ್ರೆ ಇನ್ನೂ ಮಾತಾಡ್ಬೇಕು, ಇನ್ನೂ ಉತ್ತರ ಕೇಳ್ಬೇಕು ಅನಿಸ್ತತ್ ಮ್ಯಾಮ್. ಯಾಕಂದ್ರೆ ಹಿಂದ ಬಹಳ ಜನ ನಿಂತಿರ್ತಾರಲ್ಲ ಮ್ಯಾಮ್, ನಾನು ಕ್ಲಾಸ್ ಅಂತಂದ್ರೆ ಥ್ಯಾಂಕ್ ಯು. ಯಾಕಂದ್ರೆ PSO ಚಾನಲ್ಗೂ, ಅನಿತಾ ಮ್ಯಾಮ್ಗೂ, ನಿಮಗೂ, ಮ್ಯಾಮ್ ವಿಶಾಲ ಮ್ಯಾಮ್ಗೂ ಕೋಟಿ ಕೋಟಿ ಧನ್ಯವಾದಗಳು ಮ್ಯಾಮ್. ಕೋಟಿ ಕೋಟಿ ನಮಸ್ಕಾರಗಳು ಮ್ಯಾಮ್. ಕ್ಲಾಸ್ ಥ್ಯಾಂಕ್ ನಗ ಯು, ನಗ ಥ್ಯಾಂಕ್ ಯು. ಹಾಗೆ ಹೇಳಿದ್ರಿ ಮ್ಯಾಮ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೊ ಮಚ್. ಅಮ್ಮ ಥ್ಯಾಂಕ್ ಯು. ವಿಶಾಲ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಅಹಂ ಪ್ಲಸ್ ಆಕಾರ ಅಂದ್ರೆ ಅಹಂ ಅಂದ್ರೆ ನಾನು, ಆಕಾರ ಅಂದ್ರೆ ಸ್ವರೂಪ. ನಾನು ಈ ಸ್ವರೂಪ ಅಲ್ಲ, ನಾನು ಆತ್ಮ ಸ್ವರೂಪ ಅಂತ ತಿಳಿಯೋದೇ ಆತ್ಮಜ್ಞಾನ ಮೇಡಮ್. ಅಷ್ಟೇ, ಇನ್ನೇನಿಲ್ಲ. ಅಹಂಕಾರ ಅಂದ್ರೆ ಅಹಂ ಪ್ಲಸ್ ಆಕಾರ. ಅಹಂ ಅಂದ್ರೆ ನಾನು, ನನ್ನ ಸ್ವರೂಪ. ಈ ಸ್ವರೂಪ ನಾನಲ್ಲ, ಇದು ನಾನು ಆತ್ಮ ಸ್ವರೂಪ ಅಂತ ಆತ್ಮ ಸ್ವರೂಪ. ಹೌದು ಮ್ಯಾಮ್. ಹೌದು. ಥ್ಯಾಂಕ್ ಯು ಮ್ಯಾಮ್. ಅಲ್ಲ, ಅದನ್ನ ಆಳವಾಗಿ ತಿಳ್ಕೊಂಡಾಗ್ಲೇ ನಮ್ಗೆ ಅರ್ಥ ಆಗೋದು. ಇಲ್ಲಾಂದ್ರೆ ಅಜ್ಞಾನದಿಂದ ಏನ್ ಬೇಕಿರೋ ಮಾತಾಡ್ತೀವಿ ನಾವು. ಆದ್ರೆ ಜ್ಞಾನವಂತರಾಗ್ಬೇಕು ಅಂತ ಪತ್ರಿಜಿರ್ ಗುರುಗಳು ಹೇಳೋದು. ಅದಕ್ಕೆ ಪ್ರತಿ ಜ್ಞಾನವಂತರಾಗ್ತಾ ಹೋಗ್ಬೇಕು. ನಂದು ಚಾರ್ಜ್ ಹೋಗ್ತಾ ಇದೆ ಮೇಡಮ್. ಹೌದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ರಾಜಲಕ್ಷ್ಮಿ ಮೇಡಮ್. ನಮಸ್ತೆ. ಇವತ್ತು ಮೇಡಮ್ ಲಾಸ್ಟ್ ಮಾಡ್ಬಿಟ್ರಿ, ಮುಗೀತ್ ಅನ್ಸುತ್ತೆ. ಯಾಕೆ ಮುಗೀತು? ಇನ್ನೊಂದ್ಸರಿ ಮತ್ತೆ ನೆಕ್ಸ್ಟ್ ಟಾಪಿಕ್ ತಗೊಳ್ಳೋಣ. ನೆಕ್ಸ್ಟ್ ಬೇರೆ ಯಾವ್ದಾದ್ರು. ಲಾಸ್ಟ್ ಸೆಷನ್ಸ್ ಮೊದ್ಲೆಲ್ಲ ಫಸ್ಟ್ ಮಂಡಲ ಧ್ಯಾನದಲ್ಲೆಲ್ಲ ಮಾಡಿದ್ರಲ್ಲ ಮೇಡಮ್, ಯಾವ್ದು ಬ್ರಹ್ಮ ಮುಕ್ಕಟೆ, ಅನ್ನಮಯ್ಯ ಅವ್ರದ್ದು ಮಾಡಿದ್ರಿ. ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. ಅಲ್ಲಿಂದ ಕನೆಕ್ಟಿವಿಟಿ ನಿಮ್ ಹತ್ರ ಸಿಕ್ತು ನಮ್ಗೆ. ಇವತ್ತು ಹನುಮಂತ ಚಾಲೀಸ್. ಅದೇ ಎಷ್ಟು ಅರ್ಥ ಇದೆ ಮೇಡಮ್ ಅದ್ರೊಳಗಡೆ. ಒಂದು ಅಕ್ಷರಗಳಿಗೂ ಇಷ್ಟೊಂದು ಮೀನಿಂಗ್ಫುಲ್ ಇದೆಯಲ್ಲ. ಅಂದ್ರೆ ನನಗೂ ಗೊತ್ತಿಲ್ಲ. ನಾನು ಒಂದು ಕ್ಲಾಸ್ ಅಲ್ಲೋ 2 ಕ್ಲಾಸ್ ಅಲ್ಲೋ ಮ್ಯಾಕ್ಸಿಮಮ್ ಮುಗಿಸ್ಬೋದು ಅನ್ಕೊಂಡ್ರೆ 4 ಕ್ಲಾಸ್ ಆಯ್ತು. ನನಗೆ ಇಲ್ಲ, ಅದು ಅರ್ಥ ಅಷ್ಟಿದೆ ಮೇಡಮ್. ಅರ್ಥ ತುಂಬಾ ಇದೆ ಬಿಡಿ. ಅಷ್ಟೊಂದು ಇದೆಯಲ್ಲ, ಅಕ್ಷರಕ್ಕೂ ಅರ್ಥಗಳಿದೆ. ನೋಡ್ರಿ, ನಮ್ಮ ಉಸಿರಿನ ಮೂಲಕ ನಾವೇ ಮಂಥನ ಮಾಡ್ಕೋಬೇಕು ಅನ್ನೋದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಿರಾ ಅಂದ್ರೆ ಅಷ್ಟು ಅರ್ಥ ಗರ್ಭಿತವಾಗಿತ್ತು. ಯಾಕೆಂದ್ರೆ ಇಲ್ಲಿ ಕೆಟ್ಟದ್ದು ಬರುತ್ತೆ, ಒಳ್ಳೇದು ಬರುತ್ತೆ. ಇಲ್ಲಿ ರಾಕ್ಷಸರು ಮತ್ತೆ ದೇವತೆಗಳು ಇಬ್ರು ಇದ್ದಾರೆ. ನಾವೇನ್ ಪಡ್ಕೋಬೇಕು ಅದನ್ನ ಅದ್ರಲ್ಲೇ ನೀವು ಪಡ್ಕೊಂತೀರಾ. ಹೌದು, ಅದ್ರಲ್ಲಿ ಎಷ್ಟು ಮಂಥನ ಮಾಡಿದಾಗ ಬರುತ್ತೆ ಎಲ್ಲ. ಪ್ರತಿಯೊಂದು ವಿಷನೂ ಬರುತ್ತೆ, ಅಮೃತನೂ ಬರುತ್ತೆ, ಲಕ್ಷ್ಮಿ ಅಲ್ವಾ. ಅಂದ್ರೆ ಇಲ್ಲಿ ಪತ್ರಿಜಿ ಅವ್ರು ಹೇಳಿರೋದು ಅದೇ, ಧ್ಯಾನದ ಮೂಲಕ ಎಲ್ಲದೂ ಪಡ್ಕೊಳ್ಳಿ ನೀವು ಅಂತ ಹೇಳಿ. ಈ ಒಂದು ಬೇಸ್ ಏನಿದೆ ಮೇಡಮ್, ಧ್ಯಾನ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ನಿತ್ಕೊಂಡ್ಬಿಡ್ತಂತಂದ್ರೆ, ನಮ್ಮ ಉಸಿರನ್ನ ನಾವು ಗಮನಿಸ್ಕೊಂತ ಇದ್ದಾಗ ಇದು ಆಕ್ಚುಲಿ ಒಂದು ಮಂಡಲಕ್ಕೆ ಆಗಲ್ಲ ಮೇಡಮ್. ಅಂದ್ರೆ ಕನ್ಸಿಸ್ಟೆನ್ಸಿ ಬೇಕು, ಸ್ಥಿರತೆ ಬೇಕು ಇದ್ರಲ್ಲಿ. ನೀವ್ ಹೇಳ್ತಾ ಹೋದ್ರಲ್ಲ, ಒಂದು ದಿನ ಮಾಡಬಾರ್ದು. ಫಸ್ಟ್ ಮಂಡಲದಲ್ಲಿ ಏನಾಗುತ್ತೆ, ನಮಗೆ ಆ ಸ್ಟೆಬಿಲಿಟಿ ಬರುತ್ತೆ. ಇವಾಗ ನಾವೇ ಅಲ್ಲಾಡ್ತಾ ಇದ್ರೆ ಅದು ಮಾಡ್ಬೇಕೋ ಬಿಡ್ಬೇಕೋ, ಇದ್ರಿಂದ ಏನ್ ಬರುತ್ತೆ, ಸುಮ್ನೆ ಟೈಮ್ ವೇಸ್ಟ್ ಅನ್ನೋವ್ರಿಗೆ ಇದು ಮಾಡ್ದಾಗ್ಲೇ ಗೊತ್ತಾಗುತ್ತೆ ಅಂತ ಅವ್ರಿಗೆ ಗೊತ್ತಾದಾಗ ಫಸ್ಟ್ ಮಂಡಲದಲ್ಲಿ ಅವ್ರ ಮಾತು, ನಡೆ, ನುಡಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ಬದಲಾವಣೆ ಬರುತ್ತೆ. ಆಗುತ್ತೆ ಮೇಡಮ್. ಹೌದು, ನಾನು ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಈ ವರ್ಷದಿಂದನೇ ನನಗೆ ಜ್ಞಾನ ಸಿಕ್ಕಿದ್ದು. ಫಸ್ಟ್ ಮಂಡಲ ಧ್ಯಾನ ಅಟೆಂಡ್ ಮಾಡಿದಾಗ ಅಷ್ಟೊಂದ್ ಆಗಿರ್ಲಿಲ್ಲ, ಎಲ್ಲೋ ಪರ್ಸೆಂಟ್ ಅಷ್ಟೇ, ಪಾಯಿಂಟ್ ಸಮಥಿಂಗ್ ಆಗಿತ್ತು. ಮತ್ತೆ ಸೆಕೆಂಡ್, ಮತ್ತೆ ಥರ್ಡ್, ಇದು ಫೋರ್ತ್, ಇದ್ರಲ್ಲಂತೂ ಅದು ಒಂಥರ ಅದ್ಭುತಗಳಲ್ಲಿ ಅದ್ಭುತ. ಅಷ್ಟು ಚೇಂಜಸ್ ಆಗ್ತಾ ಇದೆ. ನಾನೇ ಅಬ್ಸರ್ವ್ ಮಾಡ್ತೀನಿ ಅದು. ಯಾಕೆಂದ್ರೆ ನಮಗೆ ಗೊತ್ತಾಗಲ್ಲ ಮೇಡಮ್, ಅಬ್ಸರ್ವೇಶನ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಂತ ಹಂತವಾಗಿ ಕಾಲ ಕಳೆದಂಗೆ ಈ ಸತ್ಸಂಗಗಳು ಆದಾಗೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ 30 years 27 years ಎಕ್ಸ್ಪೀರಿಯನ್ಸ್ ಮೂಲಕ ನೀವ್ ಹೇಳ್ತಿರಲ್ಲ, ಆಗ ನಮ್ಮ ಬುದ್ಧಿ ಅದ್ರಲ್ಲಿ ಕ್ಯಾಚ್ ಮಾಡತ್ತಲ್ಲ, ಆಗ್ಲೇ ನಮಗ್ ಗೊತ್ತಾಗೋದು. ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ ಇದು. ಫಸ್ಟ್ ಎಲ್ಲ ನಾವು ಬೇರೆ ಎಲ್ಲ ಸುಮ್ನೆ ಕಾರಲ್ಲಿ ಅದಕ್ಕೆ ಹೇಳೋದು ಅನುಭವ ಸಾರ ಅಂತ. ಅನುಭವ ಸಾರ ಬೇಕು. ನಾವು ಸುಮ್ನೆ ಸಂಸಾರ ಅಂದ್ರೆ ಸಮಸ್ತ ಸಾರ. ಹೌದೌದು. ಯಾರು ಈ ಸಂಸಾರವನ್ನ ದಾಟಬೇಕು ಅಂದ್ರೆ ಸಮಸ್ತ ಜ್ಞಾನವನ್ನ ಹೊಂದಿರುವ ಅಂತಹ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವವರು ಅದರಿಂದ ಆಚೆಗೆ ಬರ್ತಾರೆ. ಸಮಸ್ತ
ಸಾರವನ್ನು ತಿಳ್ಕೊಂಡವರು ಆಚೆಗೆ ಬರ್ತಾರೆ, ಇಲ್ಲ ಅಂದ್ರೆ ಸಾಗರದಲ್ಲಿ ಮುಳುಗ್ತಾರೆ. ಅಂದ್ರೆ ಮ್ಯಾಮ್ ಈಗ ನೀವ್ ಹೇಳಿದ್ರಲ್ಲ ಸಮಸ್ತ ಸಾರ ಅಂತಂದ್ರೆ ಈಗ ಸಂಸಾರದಲ್ಲಿ ಇರ್ತೀವಿ, ಈಗ ಅದೇ ಡಿಟ್ಯಾಚ್ ನನಗೆ ಅರ್ಥ ಆಗುತ್ತೆ. ಪ್ರೀತಿ ಇರುತ್ತೆ ಬಟ್ ಅವ್ರು ಇರ್ಲೇಬೇಕು ನನ್ಗೆ, ಹೌದು ಆ ತರ ಇಲ್ಲ. ಹೌದು ಮುಂದಿಂದನು ಯೋಚನೆ ಕರೆಕ್ಟ್. ಮಾಡ್ತೀನಿ, ಮುಂದೆ ಇದ್ರು ನನ್ನನ್ನ ನಾನ್ ನಿಭಾಯಿಸ್ಕೊಂಡ್ ಬರ್ಲೆ ಅಂತ ಹೇಳಿ. ಬಟ್ ಇದರಿಂದ ಮಕ್ಕಳಿಗೂ ಸಹ ಒಂದ್ ಜ್ಞಾನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್, ತುಂಬಾ ಸಹಾಯ ಆಗ್ತಾ ಇದೆ. ಹೌದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇಲ್ಲಿ ಇನ್ನೊಂದು ಕಾರಣ ಜನ್ಮ ಅಂತ ಬಂತಲ್ಲ ಪದ. ಹ್ಮ್. ಸೊ ಈಗ ನಮ್ದೆಲ್ಲ ಕಾರಣ ಜನ್ಮ ಅಂತ ಹೇಳಕ್ ಬರಲ್ಲಲ್ಲ, ಅಂದ್ರೆ ಇದು ತುಂಬಾ ಹ್ಮ್. ಸಾಮಾನ್ಯ ಜನರು. ಪ್ರತಿಯೊಂದು ಜನ್ಮದಲ್ಲೂನು ಆ, ನಾವು ಪೂರ್ಣಾತ್ಮದಿಂದ ವಿಶ್ವಾತ್ಮದಿಂದ ನಾವು ಆಚೆಗೆ ಬರ್ಬೇಕು ಅಂದ್ರೆ ನಾವು ಒಂದು ಆ, ಜನ್ಮ ಮುಗಿಸ್ಕೊಂಡು ನಾವು ಈ ಶರೀರ ಯಾವ ತರ ಬಿಡ್ತೀವೋ ಭೌತಿಕ ಶರೀರ, ನಮ್ಮ ಆ, ಆಸ್ಟ್ರಲ್ ಬಾಡಿನೂ ಆ ತರನೇ ಬಿಡ್ಬೇಕು. ಅದಕ್ಕೂನು ಆ, ಒಂದು ಪ್ರಾಸೆಸ್ ಇರುತ್ತೆ. ಅಲ್ಲಿ ಒಂದಷ್ಟು ಕಾಲ ಕಳಿಬೇಕು ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ. ಅಂದ್ರೆ ಆ, ಅಲ್ಲೆಲ್ಲ ಜ್ಞಾನ ತಗೋಬೇಕು. ಕೆಲವ್ರು ಮಾಸ್ಟರ್ಸ್ ಈ ತರ ಯಾರ್ಯಾರು ಗೈಡ್ ಮಾಡ್ತಾ ಇರ್ತಾರೋ, ನಾವು ಭೌತಿಕವಾಗಿ ಈ ತರ ಗೈಡ್ ಮಾಡ್ತಾ ಇರ್ತೀವಲ್ಲ, ಆ ಆ, ತರ ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ಆಸ್ಟ್ರಲ್ ಮಾಸ್ಟರ್ಸ್ ಇರ್ತಾರೆ, ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ಅಲ್ಲೂ ಆ, ಆಸ್ಟ್ರಲ್ ಬಾಡಿಯನ್ನ ಬಿಡ್ಬೇಕು ನಾವು. ಸೊ ಆ, ಆ ಆ, ಆಸ್ಟ್ರಲ್ ಬಾಡಿ ಬಿಟ್ಮೇಲೆ ಮತ್ತೆ ಕಾರಣ ಲೋಕಕ್ಕೆ ಹೋಗ್ತೀವಿ. ಸೊ ಆ ಹ್ಮ್, ಕಾರಣ ಲೋಕದಲ್ಲಿ ಅಂದ್ರೆ ನಾವು ಏನಕ್ಕೆ ಜನ್ಮ ತಗೊಂಡಿದೀವಿ, ಯಾವ ಕಾರಣದಿಂದ ಈ ಭೂಮಿಗೆ ಬರ್ತಾ ಇದೀವಿ ಅನ್ನೋದು ಕಾರಣ ಆ, ಜನ್ಮ ಡಿಸೈಡ್ ಮಾಡುತ್ತೆ. ಈ ಆ, ಕರ್ಮ ಮಾಡಿದೀವಿ, ಸೊ ಇದಕ್ಕೆ ಆಪೋಸಿಟ್ ಆ, ಸಿಚುಯೇಷನ್ ಅನ್ನ ನಾವು ನಿರ್ಣಯಿಸ್ಕೊಂಡ್ ಬರ್ತೀವಿ. ಅಂದ್ರೆ ಇಲ್ಲಿ ಯಾರಿಗೋ ಒಂದು ಕಷ್ಟ ಕೊಟ್ಟಿದೀವಿ, ಹಿಂಸೆ ಮಾಡಿದೀವಿ, ಹತ್ಯೆ ಮಾಡ್ಬಿಟ್ಟಿದೀವಿ. ಆ ಹತ್ಯೆ ಮಾಡಿದ್ರೆ ಏನಾಗುತ್ತೆ, ಹ್ಮ್, ನೀನ್ ಅದನ್ನ ಅನುಭವಿಸಿದಾಗ ನಿನಗ್ ಗೊತ್ತಾಗುತ್ತೆ ಆ ಬಾಧೆ, ಆ, ಕಷ್ಟ, ಭಯ ಹೌದು. ಏನು ಹೆಂಗಿರುತ್ತೆ ಅನ್ನೋದು. ಸೊ ಆ, ಇನ್ನೊಂದು ಜನ್ಮದಲ್ಲಿ ಅಂತ ಆ, ಸಿಚುಯೇಷನ್ ಆ ಆ ತರ ನಿನಗೆ ಮಾಡೋರನ್ನ ನೀನ್ ಸೆಲೆಕ್ಟ್ ಮಾಡ್ಕೊಬರ್ತೀಯ. ಆದ್ರೆ ಇಲ್ಲಿಗ್ ಓ, ಬಂದ್ಮೇಲೆ ಅವ್ರು ನನಗ್ ಏನಕ್ ಮಾಡ್ಬೇಕು, ಹಿಂಗೆಲ್ಲ ಅದೇ ಅದೇ. ಏನಕ್ ಮಾಡ್ಬೇಕು ಅಂತ ಇಲ್ಲಿ ಆ, ನಾವು ಯೋಚನೆ ಮಾಡ್ತೀವಿ. ಅಲ್ಲಿ ಏನ್ ಮಾಡಿದೀವಿ ಅಂತ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ, ಹೌದು ಮೇಡಮ್. ಆ ಮತ್ತೆ ಸೊ ಆ ಬರ್ತೀವಿ ಬಾಯಿ ಒಳಗಡೆ ಕಾರಣ ಸೇರ್ಸ್ಬಿಟ್ಟು ಬರ್ತೀವಿ. ಶರೀರವನ್ನು ನಾವು ಬಿಟ್ಟಾಗ ಹಾ, ಆವಾಗ ಆ ಯೂನಿವರ್ಸಲ್ ಕಾನ್ಶಿಯಸ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಹಾ ಆವಾಗ ಮೇಡಮ್. ಅಲ್ಲಿ ಬ್ಲಿಸ್ ಅಂದ್ರೆ ಹ್ಮ್, ಪೂರ್ಣ ಸ್ಥಿತಿಯಲ್ಲಿರ್ತೀವಿ, ಹಾ, ಪರಿಪೂರ್ಣವಾಗಿರ್ತೀವಿ. ಆಮೇಲೆ ಅಲ್ಲಿ ಎಂಜಾಯ್ ಮಾಡಿ ಮತ್ತೆ ಇನ್ನೊಂದು ಏನಾದ್ರು ತಗೊಂಬಂದು ಮತ್ತೆ ಹಾ. ಜನ್ಮ ತಗೊಳ್ತೀವಿ. ಈ ತರ ಮತ್ತೆ ರಿವರ್ಸ್. ಜನ್ಮ. ಆ ಕಾರಣ ಶರೀರ, ಆಸ್ಟ್ರಲ್ ಬಾಡಿ, ಹಾ. ಕಾರಣ ಶರೀರ, ಮತ್ತೆ ರಿವರ್ಸ್ ಬರೋದು. ಅಂದ್ರೆ ಮ್ಯಾಮ್ ನೀವ್ ಹೇಳಿದ್ರಲ್ಲ ಇವಾಗ ಫಸ್ಟ್ ಅದೇ ಫಿಸಿಕಲ್ ಬಾಡಿ ಬಿಡ್ಬೇಕು, ಆತರ ಒಂದೊಂದೇ ಬಾಡಿ ಬಿಟ್ಟಾಗ ಕಾರಣ ಶರೀರ, ಅಲ್ಲ ಸಾರಿ ಆಸ್ಟ್ರಲ್ ಶರೀರನ ಬಿಡೋದನ್ನ ಹ್ಮ್ ನಾವ್ ನಮ್ಮ ದೇಹವನ್ನ ನಾವ್ ವೆಕೇಟ್ ಮಾಡ್ಬೇಕು, ಆಗಾನ ಅದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದು ಅಲ್ಲಿವರೆಗೂ ಅದು ಸತ್ಯ ಗೊತ್ತಾಗಲ್ಲ. ಇಲ್ಲಿ ನಾವು ಇದ್ದಾಗ ಫಿಸಿಕಲಿಯಾಗಿ ನಾವು ಒಂದು ಆತ್ಮ, ನಾವ್ ಎಕ್ಸ್ಪೀರಿಯನ್ಸ್ ಹ್ಮ್. ಮಾಡಕ್ ಬಂದಿದೀವಿ ಅಂತ ಅನ್ಕೋಬೇಕು ಪ್ರತಿ ಕ್ಷಣ ಅಂತ ಹೇಳಿದ್ರಿ. ಆ, ಹೌದು ಇದು ಅರ್ಥ ಆಯ್ತು ಮೇಡಮ್. ಅದೇ ಅದೊಂದು ಕನ್ಫ್ಯೂಷನ್ ಇತ್ತು. ಬಾಡಿ ಬಿಡ್ಲೇಬೇಕು, ಬಿಟ್ಟ ಮೇಲೆ ನಮಗೆ ಮೇಲಿನ ಲೋಕಗಳು ಏನು ಎತ್ತ ಎಲ್ಲ ಹ್ಮ್ ಗೊತ್ತಾಗುತ್ತೆ. ಬಿಡ್ಲೇಬೇಕು ಅನ್ನೋದೇನಿಲ್ಲ. ಈ ಆ, ಶರೀರದಲ್ಲೇನೆ ನಾವು ಅಸೆಂಡ್ ಆಗ್ಬಹುದು. ಆ, ಅದಕ್ಕೆ ಸಾಧನೆ, ಶ್ರದ್ಧೆ, ಭಕ್ತಿ. ಅಂದ್ರೆ ಭಕ್ತಿ ಅಂದ್ರೆ ನಾವು ಆಚೆ ದೇವ್ರನ್ನ ಪೂಜಿಸೋದಲ್ಲ, ನಮ್ಮ ನಮ್ಮ ಇನ್ನರ್ ಮೇಲೆ ನಾವು ಎನರ್ಜೀಸ್ ಭಕ್ತಿ ಅನ್ನ ಇನ್ನರ್ ಪೂಜಿಸ್ಕೋಬೇಕು. ಎನರ್ಜೀಸ್ ಅನ್ನ ಆಕ್ಟಿವೇಟ್ ಹ್ಮ್. ಮಾಡ್ಕೊಳ್ಳೋದು. ಹೌದು ಮೇಡಮ್, ಆವಾಗ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಲ್ವಾ. ನಾವು ನಮ್ಮನ್ನ ಹ್ಮ್ ರೆಸ್ಪೆಕ್ಟ್ ಮಾಡ್ಕೊಂಡಾಗ, ಪೂಜಿಸ್ಕೊಳ್ಳೋದಂದ್ರೆ ರೆಸ್ಪೆಕ್ಟ್ ಗೌರವ ಮಾಡ್ಕೊಂಡ್ರೆ ಎಸ್ ಎಸ್ ಬೇರೆಯವ್ರಿಗೆ ಎಷ್ಟು ಅಂದ್ರೆ ಪ್ರೀತಿ ಕೊಡಕ್ ಸಾಧ್ಯ. ಆವಾಗ ಅವ್ರು ನಮಗೆ ಅದನ್ನೇ ಕೊಡ್ತಾರೆ ವಾಪಸ್. ಇದು ನನಗೆ ಇವಾಗ ಅನುಭವ. ಒಂದು ಕೊಡ ತುಂಬಬೇಕು ತಾನೆ, ಹಾ. ಆ ಕೊಡ ಎಸ್ ಮೇಡಮ್. ತುಂಬದ್ಮೇಲೆ ಅದು ಹಾಲು ಉಕ್ಕುತ್ತೆ. ಒಂದು ಹೌದು. ಪಾತ್ರೆ ತುಂಬದ್ಮೇಲೆ ಆ ಹಾಲು ಉಕ್ಕುತ್ತೆ. ಹಾ, ಅದು ಹೌದು. ಉಕ್ಕಿ ಎಲ್ರಿಗೂನು ಸೇರ್ಬೇಕು ಅಂದ್ರೆ ಫಸ್ಟ್ ನಾವು ತುಂಬಬೇಕಲ್ವಾ, ಆ ಎನರ್ಜಿಯಿಂದ ನಾವು ತುಂಬಬೇಕು. ನಾವು ತುಂಬಿಸ್ಕೋಬೇಕು. ಆವಾಗ ಹೌದು. ಮಾತ್ರ ಎಲ್ರಿಗೂನು ಅದ ಹರಡೋಕೆ ಅದಷ್ಟಕ್ಕದೇ ಹೋಗುತ್ತೆ. ಇವಾಗ ಹಾ, ಚಾರ್ಜಿಂಗ್ ನಾವು ಮಾಡಿರ್ತೀವಿ, ಕಂಪ್ಲೀಟ್ ಆದ್ಮೇಲೆ ಏನಾಗುತ್ತೆ, ಆ ಚಾರ್ಜು ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ ತಾನೆ. ಹೌದು ಆತರ ಮೇಡಮ್. ಕಂಪ್ಲೀಟ್ ಆದಾಗ ಎಲ್ರಿಗೂನು ಅದು ಎಕ್ಸ್ಟ್ರಾದೆಲ್ಲ ಹಂಚ್ತಾ ಹೋಗ್ತೀವಿ. ನಾವೇನಾದ್ರು ತಿನ್ಬೇಕಾದ್ರೆ ಇದು ಎಕ್ಸ್ಟ್ರಾ ಇದೆಯಾ ಎಲ್ರಿಗೂ ಹಂಚ್ತೀವೋ ಇಲ್ವೋ? ಹಂಚುತ್ತೀವಿ ಮೇಡಮ್, ಹಂಚಿ ತಿಂತೀವಿ. ಫಸ್ಟ್ ನಾವ್ ತಿಂತೀವ ಇಲ್ವೋ? ಆ ತರ ನೈವೇದ್ಯ ನಮಗೆ ಕೊಟ್ಕೊತೀವಿ.
ಕರೆಕ್ಟ್ ಮೇಡಮ್. ಟೇಸ್ಟ್ ನೋಡ್ತೀವಿ ಫಸ್ಟ್ ನಾವು ಅದ್ ಹೇಗಿದೆ ಅಂತ, ಆಮೇಲೆ ಇನ್ನೊಬ್ರಿಗೆ ಹಂಚ್ತಾ ಹೋಗ್ತೀವಿ. ವಂಡರ್ಫುಲ್ ಕ್ಲಾಸ್ ಮೇಡಮ್, ಬ್ಯೂಟಿಫುಲ್. ಅದೇ ಟ್ಯೂನ್ ಅನ್ನೋ ವರ್ಡ್ ನನಗೆ ಗೊತ್ತೇ ಇರ್ಲಿಲ್ಲ. ಯಾವಾಗ ಅಂದ್ರೆ ಸಂಗೀತ ಕ್ಲಾಸ್ಗಳಲ್ಲಿ ಅಲ್ಲಿ ಹೇಳಿದ್ ಕೇಳಿಸ್ಕೊಂಡಿದ್ದೆ ಅಷ್ಟ್ ಬಿಟ್ರೆ, ಈ ಧ್ಯಾನಕ್ಕೆ ಬಂದ್ಮೇಲೆ ನಿಮ್ಮ ಆಲೋಚನೆಗಳನ್ನ ನೀವೇ ಟ್ಯೂನ್ ಮಾಡಿ ಅಂತ ಹೇಳ್ತಿದ್ರು. ಎಷ್ಟು ಅದು ಕೇಳಕ್ಕೆ ಒಂದ್ ಚಂದ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಗೆ ನಿಮಗೆ ಧನ್ಯವಾದಗಳು. ಇದೇ ತರಾನೇ ನಮಗೆ ತಿಳಿಸ್ತಾ ಹೋಗಿ ಮೇಡಮ್. ಡಿವೈನ್ ಬಗ್ಗೆ ನಿಮ್ಮ ಇದ್ರಲ್ಲಿ ಕೇಳೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಡೀಪ್ ಆಗಿ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಧನ್ಯವಾದಗಳು. ಮಚ್. ಯೂನಿವರ್ಸ್ಗೂ, ನಿಮ್ಗೆ, ಸ್ಪೀಸಸ್ ಬಿಗೆ, ಅನಿತಾ ಮ್ಯಾಮ್ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಜ್ಞಾನ, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಧನ್ಯವಾದಗಳು ಮಾಡದ. ಓಕೆ ಓಕೆ ಮಾಸ್ಟರ್ಸ್. ಪಿರಮಿಡ್ ಕಾಸ್ಟ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಈ ಕಾರ್ಯಕ್ರಮದ ಎಲ್ಲಾ ವಿಡಿಯೋಸ್ಗಳನ್ನ ಎಲ್ಲರಿಗೂ ಶೇರ್ ಮಾಡಿ. ನೀವು ಹೇಳಿದ್ರಲ್ಲ ಮೇಡಮ್, ನೀವು ತಿನ್ನಿ, ಎಷ್ಟು ಬೇಕೋ ಅಷ್ಟು ನೀವು ತಿನ್ನಿ, ಎಲ್ಲರಿಗೂ ಹಂಚಿ. ನೀವು ಹೊಟ್ಟೆ ತುಂಬಾ ತಿನ್ನಿ ಫಸ್ಟ್, ನಾವ್ ಹೊಟ್ಟೆ ತುಂಬಾ ತಿನ್ನೋಣ ಫಸ್ಟ್, ಆಮೇಲೆ ಎಲ್ಲರಿಗೂ ಹಂಚೋಣ ಆ ಜ್ಞಾನನ. ನಾವ್ ಹೆಚ್ಚು ಅಳವಡಿಸ್ಕೊಂಡು ಎಲ್ಲರಿಗೂ ಹಂಚ್ತಾ ಹೋಗೋಣ. ಹಂಚಿದಷ್ಟು ಜ್ಞಾನ ಆಗ್ಲಿ, ದುಡ್ಡಾಗ್ಲಿ, ಊಟ ಆಗ್ಲಿ, ಯಾವ್ದಾರ ಆಗ್ಲಿ, ಏನೇ ಆಗ್ಲಿ, ಇದು ಹಂಚಿದಷ್ಟು ಅದು ನಮ್ಗೆ ಹೆಚ್ಚಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಜ್ಞಾನವನ್ನ ಹಂಚ್ತಾ ಎಲ್ಲರಿಗೂ ಒಂದು ಏನಂತಾರೆ, ಎಲ್ಲರಿಗೂ ಒಂದು ಮಾದರಿಯಾಗಿರೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ಈ ಜ್ಞಾನವನ್ನ ತಗೊಳೋದಕ್ಕೋಸ್ಕರ ನೀವು ಇಷ್ಟೊತ್ತು ಕೂತಿರೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು. ಯೂಟ್ಯೂಬ್ ನಲ್ಲಿ, ಝೂಮ್ ನಲ್ಲಿ ಭಾಗವಹಿಸಿದ ನಿಮ್ಮ ಎಲ್ಲರಿಗೂ ನನ್ನ ಆತ್ಮಪೂರ್ವಕ ಕೃತಜ್ಞತೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಕಾರ್ಯಕ್ರಮ ಇರುತ್ತೆ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿರುತ್ತೆ ಎಲ್ಲಾ ಕಾರ್ಯಕ್ರಮಗಳು. ಅದು ಒಂದೊಂದು ಅಕ್ಷರನು ವಿವರವಾಗಿ ಹೇಳ್ತಾರಲ್ಲ, ನಮ್ಗೆ ಆ ಜ್ಞಾನ ತಿಳಿಸ್ಕೊಡ್ತಾರಲ್ಲ, ಆ ಜ್ಞಾನನೇ ಒಂದು ಭಂಡಾರ ನಮ್ಗೆ. ಅದನ್ನ ನಾವು ತಿಳ್ಕೊತಾ ಹೋಗ್ಬೇಕು. ಪ್ರತಿದಿನ ನಾವು ತಿಳ್ಕೊತಾ ಹೋಗ್ಬೇಕು. ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತಾ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಿಶಾಲ ಮೇಡಮ್, ಅನಿತಾ ಮೇಡಮ್, ಎಲ್ರಿಗೂನು, PCS ಮಾಸ್ಟರ್ಸ್ ಎಲ್ರಿಗೂನು, ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೆ ಅನಂತ ಧನ್ಯವಾದಗಳು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನ್ ಮಾಡೋಣ.